ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇದಕ್ಕಿಂತ ಮೊದಲನೇ ವಿಡಿಯೋದಲ್ಲಿ ನಾವು ಭಾರತ ಸಂವಿಧಾನದ ಕುರಿತಾಗಿ ಅಧ್ಯಯನ ಮಾಡ್ತಾ ಇದ್ವಿ. ಭಾರತ ಸಂವಿಧಾನದ ಕುರಿತಾಗಿ ಅಧ್ಯಯನ ಮಾಡುವಾಗ ಮೂಲಭೂತ ಹಕ್ಕುಗಳ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಇನ್ನು ಮುಂದುವರೆದ ಭಾಗವಾಗಿ ನಾವು ಇವಾಗ ಅಧ್ಯಯನ ಮಾಡ್ತಾ ಇರುವಂತಹ ವಿಷಯ ಯಾವುದು ಅಂತಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಥವಾ ರಾಜನೀತಿ ನಿರ್ದೇಶಕ ತತ್ವಗಳ ಕುರಿತಾಗಿ. ಭಾರತ ಸಂವಿಧಾನದ 4ನೇ ಅಧ್ಯಾಯದಲ್ಲಿ ನಾವು ಇದನ್ನ ನೋಡ್ತೀವಿ. ಏನಿದು ರಾಜನೀತಿ ನಿರ್ದೇಶಕ ತತ್ವಗಳು ಅಂತಂದ್ರೆ ಇಲ್ಲಿ 2 ಪದಗಳನ್ನು ಬಳಸಿದ್ದಾರೆ, ರಾಜನೀತಿ ಮತ್ತು ನಿರ್ದೇಶನ ಅನ್ನುವಂಥದ್ದು. ರಾಜನೀತಿ ಅನ್ನುವಂಥದ್ದನ್ನ ನಾವು ಬಹಳಷ್ಟು ಹಿಂದಿನಿಂದ ಕೇಳ್ತಾ ಬಂದಿದ್ದೀವಿ. ಅಂದ್ರೆ ಒಂದು ರಾಜ್ಯವನ್ನ ಮುನ್ನಡೆಸಿಕೊಂಡು ಹೋಗ್ತಿರ್ಬೇಕಾದ್ರೆ ಅಳವಡಿಸಿಕೊಳ್ಳುವಂತ ಸೂಕ್ಷ್ಮಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಜನೀತಿ ಅಂತ ಕರಿತೀವಿ. ಸೊ ಯಾವ ರೀತಿಯಾದಂತ ನೀತಿಗಳನ್ನ ರಾಜಕೀಯವಾಗಿ ನಾವು ಬಳಸಿಕೊಳ್ಳುತ್ತೀವಿ, ರಾಜ್ಯದ ಅಭಿವೃದ್ಧಿಗಾಗಿ ಬಳಸಿಕೊಳ್ಳುತ್ತೀವೋ ಅದನ್ನೇನಪ್ಪಾ ಅಂತಾರೆ ನಿರ್ದೇಶಿಸುವಂತ ಅಥವಾ ಹಿಂಗ್ ಮಾಡುವಂತ ಹೇಳುವಂತ ವಿಚಾರಧಾರೆಗಳನ್ನ ಏನಂತ ಕರೀತಾರೆ ಅಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳು ಅಂತ ಕರೀತಾರೆ. ಸೊ ಭಾರತ ಸಂವಿಧಾನದ 4ನೇ ಅಧ್ಯಾಯದಲ್ಲಿ ನಾವೇನನ್ನ ನೋಡ್ತೀವಿ ಅಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳನ್ನ ನೋಡ್ತೀವಿ. ಇಲ್ಲಿ ಕಲಂ 12ರಿಂದ ನಾವು 35ರ ಅಡಿಯಲ್ಲಿ ನಾವೇನ್ ನೋಡಿದ್ವಿ ಅಂತಂದ್ರೆ ಮೂಲಭೂತ ಹಕ್ಕುಗಳನ್ನ ನೋಡ್ತೀವಿ. ಅದಾದ ನಂತರ 36ರಿಂದ 51ರ ಅಡಿಯಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳ ಕುರಿತಾಗಿ ಅಧ್ಯಯನ ಮಾಡ್ತೀವಿ. ಸೊ ಸ್ನೇಹಿತರೆ, ಭಾರತ ಸಂವಿಧಾನ ರಚನೆ ಆಗ್ಬೇಕಾದ್ರೆ ಬಹಳಷ್ಟು ದೇಶದ ಸಂವಿಧಾನಗಳನ್ನು ಕುರಿತಾಗಿ ಅಧ್ಯಯನ ಮಾಡಿದ್ರು ಅಂತ ನಾನು ನಿಮಗೆ ಹೇಳಿದ್ದೆ. ಅಂದಮೇಲೆ ಒಂದೊಂದು ದೇಶದ ಸಂವಿಧಾನದಿಂದಲೂ ಕೂಡ ಏನಪ್ಪಾ ಅಂದ್ರೆ ಒಂದೊಂದು ವಿಶಿಷ್ಟವಾದಂತಹ ಅಂಶವನ್ನ ಹೆಕ್ಕಿ ತೆಗೆದು ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಂಡ್ರು. ಆ ರೀತಿಯಾಗಿ ಅಳವಡಿಸಿಕೊಂಡಿರುವಂತಹ ವಿಚಾರಧಾರೆಗಳಲ್ಲಿ ರಾಜನೀತಿ ನಿರ್ದೇಶಕ ತತ್ವ ಕೂಡ ಒಂದಾಗತ್ತೆ. ನಾವು ಹೇಳ್ತೀವಿ ಮೂಲಭೂತ ಹಕ್ಕುಗಳನ್ನ ಎಲ್ಲಿಂದ ತೆಗೆದುಕೊಂಡ್ವಿ ಅಂತಂದಾಗ ನಾವು ಹೇಳಿದ್ವಿ ಅಮೆರಿಕ ದೇಶದ ಸಂವಿಧಾನದಿಂದ ಎರವಲು ಪಡೆದುಕೊಂಡ್ವಿ ಅಂತ. ಅಮೆರಿಕ ದೇಶದ ಸಂವಿಧಾನವು ಮೂಲಭೂತ ಹಕ್ಕುಗಳನ್ನ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಅಲ್ಲೇನಿದೆಯಪ್ಪ ಅಂದ್ರೆ ಅವರಿಗೆ ಅದಕ್ಕೊಂದು ಹೆಸರು ಬೇರೆ ಇದೆ, ಬಿಲ್ ಆಫ್ ರೈಟ್ಸ್ ಅಂತ ಕರೀತಾರೆ. ಅವುಗಳನ್ನ ಏನಪ್ಪಾ ಅಂದ್ರೆ ಅಳವಡಿಸಿಕೊಂಡ್ರು. ಅವುಗಳನ್ನ ನಾವು ಭಾರತ ಸಂವಿಧಾನದಲ್ಲಿ ಅಡಾಪ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ವಿ, ಹೌದಾ? ಹಾಗೆ ಭಾರತ ಸಂವಿಧಾನದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ರಾಜನೀತಿ ನಿರ್ದೇಶಕ ತತ್ವಗಳು ಇವುಗಳನ್ನ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದುಕೊಂಡ್ವಿ ಅನ್ನುವಂತ ಪ್ರಶ್ನೆ ಎದುರಾದ್ರೆ ಇದಕ್ಕೆ ಸ್ಪಷ್ಟವಾದಂತಹ ಉತ್ತರ ಯಾವುದು ಅಂತಂದ್ರೆ ಐರ್ಲೆಂಡ್ ದೇಶ ಅಥವಾ ಐರಿಷ್ ದೇಶದ ಸಂವಿಧಾನದಿಂದ ನಾವು ರಾಜನೀತಿ ನಿರ್ದೇಶಕ ತತ್ವವನ್ನ ಎರವಲು ಪಡೆದುಕೊಳ್ತೀವಿ. ಹಂಗಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಇದು ಐರಿಷ್ ದೇಶದ ಸಂವಿಧಾನದಲ್ಲಿರುವಂತಹ ವಿಚಾರಧಾರೆಗಳನ್ನಷ್ಟೇ ಇಲ್ಲಿ ಬಳಸ್ಕೊಂಡಿದೀವಿ ಅಂತೇನಿಲ್ಲ. ಇದರಲ್ಲಿ ಕೆಲವೊಂದಿಷ್ಟು ಗಾಂಧಿ ತತ್ವಗಳನ್ನು ಅಳವಡಿಸಿಕೊಂಡಿದ್ದೀವಿ. ಆ ಕಾರಣದಿಂದಾಗಿ ಐರಿಷ್ ದೇಶದ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದರೂ ಕೂಡ ರಾಜನೀತಿ ನಿರ್ದೇಶಕ ತತ್ವಗಳು ಪೂರ್ಣ ಪ್ರಮಾಣದಲ್ಲಿ ಐರಿಷ್ ದೇಶದ ಸಂವಿಧಾನದ ವಿಚಾರಗಳಲ್ಲ. ಇದರಲ್ಲಿ ಭಾರತೀಯತೆಯು ಕೂಡ ಒಳಗೊಂಡಿದೆ ಅಂತ ನಾವು ನೋಡ್ತೀವಿ. ಕಲಂ 36ರಿಂದ 51ರ ಅಡಿಯಲ್ಲಿ ಕಲಂ 36ರಿಂದ 51ರ ಅಡಿಯಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳನ್ನು ನಾವು ಕಾಣ್ತೀವಿ. ಇದರ ಉದ್ದೇಶ ಏನು? ಇದರ ಉದ್ದೇಶ ಏನಾಗಿದೆ? ಯಾಕೆ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಭಾರತ ಸಂವಿಧಾನದಲ್ಲಿ ಅಡಾಪ್ಟ್ ಮಾಡಿಕೊಂಡ್ರು ಅಥವಾ ಅಳವಡಿಸಿಕೊಂಡ್ರು? ಯಾಕಂತಂದ್ರೆ ಕಲ್ಯಾಣ ರಾಷ್ಟ್ರದ ಕಲ್ಪನೆಯನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ. ಇಲ್ಲಿ ಏನ್ ಬರುತ್ತೆ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ ಭಾರತ ದೇಶಕ್ಕೆ ಏನ್ ಬೇಕು ಅಂತಂದ್ರೆ ರಾಮರಾಜ್ಯದ ಕಲ್ಪನೆಯನ್ನ ಕೊಡ್ತಾರೆ. ಈ ರಾಮರಾಜ್ಯದ ಕಲ್ಪನೆ ನನಸಾಗಬೇಕಾಗಿತ್ತು ಅಂದ್ರೆ ಏನಾಗಬೇಕು? ಸಂವಿಧಾನವು ಜನರ ಆಶೋತ್ತರಗಳನ್ನ ಈಡೇರಿಸುವಂತಿರಬೇಕು. ಸಂವಿಧಾನವು ಜನರ ಆಶೋತ್ತರಗಳನ್ನ ಈಡೇರಿಸಬೇಕಾದ್ರೆ ಆ ಸಂವಿಧಾನದತ್ತವಾಗಿ ಕೊಡುವಂತಹ ವಿಚಾರಗಳು ಕೂಡ ಏನಪ್ಪಾ ಅಂತಂದ್ರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಮತ್ತು ಜನರ ಜೀವನವನ್ನ ಮತ್ತು ರಾಜ್ಯವನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಬೇಕು. ಅದಕ್ಕೆ ಅಗತ್ಯವಾಗಿರುವಂತಹ ಅಂಶಗಳು ಏನಿರಬೇಕು ಅಂತ ವಿಚಾರ ಮಾಡಿದಾಗ ರಾಜನೀತಿ ನಿರ್ದೇಶಕ ತತ್ವಗಳು ಇದ್ರೆ ಒಳ್ಳೆಯದು ಅನ್ನುವಂತ ಅಭಿಪ್ರಾಯ ಬಂದಾಗ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು ಅಂತ ನಾವು ನೋಡಿದ್ದೀವಿ. ಇದರ ಉದ್ದೇಶ ಕಲ್ಯಾಣ ರಾಷ್ಟ್ರದ ಕಲ್ಪನೆ ಸಾಕಾರಗೊಳ್ಳಬೇಕು, ಕಲ್ಯಾಣ ರಾಷ್ಟ್ರ ನಿರ್ಮಾಣ ಆಗಬೇಕು. ಇದು ಸರಿ,
ಕಲ್ಯಾಣ ರಾಷ್ಟ್ರ ನಿರ್ಮಾಣ ಆಗಬೇಕಾದ್ರೆ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಅಳವಡಿಸ್ಕೋಬೇಕು. ಅಂದ್ರೆ ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಯಾವ ಆಧಾರದ ಮೇಲೆ ಅಳವಡಿಸೋಕೆ ಸಾಧ್ಯ ಅಂತ ಬಂದಾಗ ಆ ದೇಶದಲ್ಲಿರುವಂತಹ ಸಂಪನ್ಮೂಲದ ಆಧಾರದ ಮೇಲೆ. ಅಂದ್ರೆ ತಲೆಯಲ್ಲಿ ಕೂದಲು ಜಾಸ್ತಿ ಇದ್ರೆ ನಾವು ಹೆಂಗ್ ಬೇಕಾದ್ರೂ ಬಾಚ್ಕೋಬಹುದು. ಸ್ವಲ್ಪ ಕೂದಲಿದ್ದಾಗ ನೀಟಾಗಿ ಮೇಂಟೈನ್ ಮಾಡ್ಬೇಕಾಗತ್ತೆ. ಇಲ್ಲ ಇರೋ ಕೂದಲುಗಳು ಕೂಡ ಏನಪ್ಪಾ ಅಂದ್ರೆ ಉದುರೋಗುತ್ತೆ. ಇನ್ನು ತಲೆಯಲ್ಲಿ ಕೂದಲೇ ಇರ್ಲಿಲ್ಲ ಅಂತಂದ್ರೆ ಹೊಸ ಹೇರ್ ಸ್ಟೈಲ್ ಮಾಡ್ತೀನಿ ಅಂದ್ರೆ ತಪ್ಪಾಗುತ್ತೆ. ಇದು ಉದಾಹರಣೆ ನಿಮಗೆ ಸಿಲ್ಲಿ ಅನ್ನಿಸಬಹುದು, ಬಟ್ ವಾಸ್ತವ ಹಿಂಗೆ ಇದೆ. ರಾಜನೀತಿ ನಿರ್ದೇಶಕ ತತ್ವಗಳನ್ನ ನಾವು ಜಾರಿಗೆ ತರಬೇಕು ಅಂತಂದ್ರೆ ನಮ್ಮಲ್ಲಿ ಏನಿರಬೇಕು ಅಂತಂದ್ರೆ ಸಂಪನ್ಮೂಲ ಜಾಸ್ತಿ ಇರಬೇಕು. ಸಂಪನ್ಮೂಲ ಜಾಸ್ತಿ ಇದ್ದಾಗ ಮಾತ್ರ ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಅಳವಡಿಸಿಕೊಳ್ಳಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕಾಗಿ ಹೇಳ್ತಾರೆ, ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿರುವಂತಹ ವಿಚಾರಗಳು ಜಾರಿಯಾಗದೆ ಇದ್ದರೆ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅದೇ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದ್ರೆ ಕೋರ್ಟಿಗೆ ಹೋಗ್ಬೋದು. ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಕೊಟ್ಟಿರುವ ವಿಚಾರಗಳೇನಪ್ಪಾ ಅಂತಂದ್ರೆ ಅಳವಡಿಕೆ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಕೋರ್ಟಿಗೆ ಹೋದ್ವಿ ಅಂತಂದ್ರೆ ಕೋರ್ಟು ನಮ್ಮನ್ನೇ ದೂಷಿಸುತ್ತೆ ಹೊರತು ರಾಜ್ಯವನ್ನಲ್ಲ. ಕಾರಣ ಏನಪ್ಪಾ ಅಂದ್ರೆ ಸಂಪನ್ಮೂಲ ಇದ್ದಾಗ ಮಾತ್ರ ಇವುಗಳನ್ನು ಜಾರಿಗೆ ತರಬಹುದು. ಒಂದು ವೇಳೆ ರಾಷ್ಟ್ರದ ಸಂಪತ್ತು ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಇವುಗಳನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಇಲ್ಲಿ ನಾವು 4 ಅಂಶಗಳನ್ನ ನೋಡ್ತೀವಿ. ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಮುಖ್ಯವಾಗಿ 4 ಅಂಶಗಳನ್ನು ನೋಡ್ತೀವಿ. 1 ಸಾಮಾಜಿಕ ಮತ್ತು ಆರ್ಥಿಕ ತತ್ವಗಳು, 2 ಆಡಳಿತಾತ್ಮಕ ತತ್ವಗಳು, 3 ಗಾಂಧಿ ತತ್ವಗಳು, 4ನೇದು ಅಂತಾರಾಷ್ಟ್ರೀಯ ತತ್ವಗಳು. ಅಂದ್ರೆ ಈ 4 ತತ್ವಗಳೆಂದುಕೊಂಡು ಭಾರತ ಸಂವಿಧಾನದಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಅಳವಡಿಕೆ ಮಾಡಿದ್ದಾರೆ. 1ನೇದು ಹೇಳುತ್ತೆ ಸಾಮಾಜಿಕ ಮತ್ತು ಆರ್ಥಿಕ ತತ್ವಗಳು, 2ನೇದು ಆಡಳಿತಾತ್ಮಕ ತತ್ವಗಳು, 3ನೇದು ಗಾಂಧಿ ತತ್ವಗಳು, 4ನೇದು ಅಂತಾರಾಷ್ಟ್ರೀಯ ತತ್ವಗಳು. ಈ 4 ತತ್ವಗಳಿದ್ದಾಗ ಮಾತ್ರ ಈ ರಾಜನೀತಿ ನಿರ್ದೇಶಕ ತತ್ವಗಳನ್ನೇನಪ್ಪಾ ಅಂತಂದ್ರೆ ಸೃಷ್ಟಿಸಿದ್ದು. ಇವುಗಳ ಮೂಲಕವಾಗಿ ಇವತ್ತು ಭಾರತ ಸಂವಿಧಾನದಲ್ಲಿ ಕೆಲವೊಂದನ್ನ ಅಳವಡಿಸಿಕೊಂಡಿದ್ದೀವಿ. ಇನ್ನು ಈ ರಾಜನೀತಿ ನಿರ್ದೇಶಕ ತತ್ವಗಳು ಹೆಸರೇ ಸೂಚಿಸುವಂತೆ ರಾಜ್ಯವನ್ನ ಯಾವ ರೀತಿಯಾಗಿ ಅಭಿವೃದ್ಧಿ ಕಡೆಗೆ ನೀವು ತೆಗೆದುಕೊಂಡು ಹೋಗಬೇಕಾಗಿದ್ರೆ ಏನ್ ಮಾಡಬೇಕು ಅನ್ನೋದ್ರ ಕುರಿತಾದಂತ ಮತ್ತು ಸಂವಿಧಾನದ ಆಶೋತ್ತರಗಳನ್ನ ಈಡೇರಿಸಬೇಕಾದ್ರೆ ಏನ್ ಮಾಡಬೇಕು ಅನ್ನೋದರ ಕುರಿತಾದಂತ ವಿವರವನ್ನ ಕೊಡ್ತೈತಿ. ಇನ್ನು ಒಂದೊಂದಾಗಿ ನಾವು ಕಲಂಗಳ ಮೂಲಕ ನಾವು ನೋಡ್ಲಾಗಿ, ಮೊದಲನೇದಾಗಿ 36ನೇ ಕಲಂ ಹೇಳುತ್ತೆ ರಾಜನೀತಿ ನಿರ್ದೇಶಕ ತತ್ವಗಳ ಅರ್ಥ ಮತ್ತು ವಿವರಣೆಯನ್ನು ಕೊಡ್ತೈತಿ. ಇಷ್ಟೊಂದು ನಾನು ಅದೇ ಹೇಳಿದೆ. ರಾಜನೀತಿ ಅಂದ್ರೆ ಏನು? ರಾಜ್ಯವನ್ನ ಆಡಳಿತ ಮಾಡುವ ವಿಧಾನ. ರಾಜ್ಯದ ಆಡಳಿತ ವಿಧಾನ ಯಾವ ರೀತಿಯಾಗಿರಬೇಕು, ಅದಕ್ಕಾಗಿ ನಾವು ಯಾವ ರೀತಿಯಾದಂತಹ ತತ್ವವನ್ನು ಅಳವಡಿಸಿಕೊಳ್ಳಬೇಕು ಅಂತಂದಾಗ ಆ ರಾಜ್ಯವು ಯಶಸ್ಸಿನೆಡೆಗೆ ಸಾಗುವಂತಹ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು. ಅದು ರಾಜನೀತಿ ನಿರ್ದೇಶನ ತತ್ವಗಳಾಗುತ್ತೆ ಅಂತ ಇದರ ಕುರಿತಾಗಿ ಕಲಂ 36 ಹೇಳುತ್ತೆ. ಇನ್ನು ಕಲಂ 37 ಏನ್ ಹೇಳುತ್ತೆ ಅಂತಂದ್ರೆ ಈ ತತ್ವಗಳು ಜಾರಿಯಾಗದೆ ಇದ್ದಲ್ಲಿ ಕೋರ್ಟಿಗೆ ಹೋಗಲು ಅವಕಾಶವಿಲ್ಲ ಅಂತ ಹೇಳುತ್ತೆ. ಅಂದ್ರೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಮೂಲಭೂತ ಹಕ್ಕುಗಳು ಕೊಡಲೇಬೇಕು. ಮೂಲಭೂತ ಹಕ್ಕುಗಳು ರಚನೆ ಆದಂತಹ ಸಂದರ್ಭದಲ್ಲಿ, ಈ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಂತಹ ಸಂದರ್ಭದಲ್ಲಿ ಕೋರ್ಟಿಗೆ ಹೋಗಿ ಉಲ್ಲಂಘನೆಯಾದಂತಹ ಹಕ್ಕುಗಳನ್ನ ರಿಟ್ಗಳನ್ನ ಹೊರಡಿಸುವ ಮೂಲಕ ನಾವು ವಾಪಸ್ ಪಡೆದುಕೊಳ್ಳುವುದಕ್ಕೆ ಅವಕಾಶವಿದೆ. ಆದರೆ ರಾಜನೀತಿ ನಿರ್ದೇಶಕ ತತ್ವಗಳು ಉಲ್ಲಂಘನೆ ಆದರೆ ಅಥವಾ ಅವುಗಳನ್ನು ಜಾರಿಗೆ ತರಲಿಲ್ಲ ಅಂದ್ರೆ ನಾವು ಕೋರ್ಟಿನ ಮೊರೆ ಹೋಗಲಿಕ್ಕೆ ಅವಕಾಶವಿಲ್ಲ. ಕೋರ್ಟಿನಲ್ಲಿ ಇವುಗಳನ್ನ ಪ್ರಶ್ನಿಸುವಂತಿಲ್ಲ. ಒಂದು ವೇಳೆ ಪ್ರಶ್ನಿಸಿದರೂ ಕೂಡ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುವುದಿಲ್ಲ. ಒಂದೇ ಉತ್ತರ ಸಿಗುತ್ತೆ, ಸಂಪನ್ಮೂಲಗಳ ಆಧಾರದ ಮೇಲೆ ಆ ದೇಶಕ್ಕೆ ಅಗತ್ಯವಾಗಿದ್ದರೆ ಮಾತ್ರ ರಾಜನೀತಿ ನಿರ್ದೇಶಕ ತತ್ವಗಳನ್ನ ಜಾರಿಗೆ ತರುವುದಕ್ಕೆ ಸಾಧ್ಯ ಅಂತ ಭಾರತ ಸಂವಿಧಾನವೇ ಹೇಳಿರಬೇಕಾದ್ರೆ ನಾವು ಇದನ್ನು ಜಾರಿಗೆ ತರಲಿಲ್ಲ ಅಂತ ಹೋರಾಟ ಮಾಡಕ್ ಹೊರಟ್ರೆ ನಾನು ಸಂವಿಧಾನದ ವಿಚಾರವನ್ನೇನಪ್ಪಾ ಅಂದ್ರೆ ಗಾಳಿಗೆ ತೂರಿದಂತಾಗುತ್ತದೆ. ಆ ಕಾರಣದಿಂದಾಗಿ ರಾಜನೀತಿ ನಿರ್ದೇಶಕ ತತ್ವಗಳು ಜಾರಿಯಾಗದೆ ಇದ್ದಲ್ಲಿ ಕೋರ್ಟಿಗೆ ಹೋಗುವುದಕ್ಕೆ ಅವಕಾಶವಿಲ್ಲ ಅಂತ ಹೇಳ್ಬಿಟ್ಟು ಯಾವ್ದು ಹೇಳುತ್ತೆ ಅಂದ್ರೆ ಕಲಂ 37 ಹೇಳುತ್ತೆ. ಇನ್ನು ಕಲಂ 38 ಹೇಳುತ್ತೆ ಈ ರಾಜನೀತಿ ನಿರ್ದೇಶಕ ತತ್ವಗಳು ಯಾಕೆ ಬಂದ್ವು ಅಂತಂದ್ರೆ ಕಲ್ಯಾಣ ರಾಷ್ಟ್ರವನ್ನ ನಿರ್ಮಾಣ ಮಾಡುವುದಕ್ಕಾಗಿ. ಉದಾಹರಣೆಗೆ ರಾಮರಾಜ್ಯ ಅಂತ ಕರಿಬಹುದು. ಯಾವುದನ್ನ ರಾಮರಾಜ್ಯ ಅಂತ ಕರೀತಾರೆ ಅಂದ್ರೆ ಯಾವ ರಾಜ್ಯದಲ್ಲಿ ಪ್ರಜೆಗಳು ಅತ್ಯಂತ ಕ್ಷೇಮವಾಗಿರುತ್ತಾರೋ, ಯಾವ ರಾಜ್ಯದಲ್ಲಿ ಪ್ರಜೆಗಳನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಆದರಪೂರ್ವಕವಾಗಿ ನಡೆಸಿಕೊಳ್ಳುತ್ತಾರೋ, ನೋಡಿಕೊಳ್ಳುತ್ತಾರೋ
ಎಲ್ಲಿ ಯಾವ ರಾಜ್ಯದಲ್ಲಿ ಪ್ರಜೆಗಳ ಕಷ್ಟಗಳಿಗೆ ಸ್ಪಂದಿಸುತ್ತಾರೋ ಅದು ರಾಮರಾಜ್ಯವಾಗುತ್ತದೆ ಅಂತ ಹೇಳ್ಬೋದು. ಆ ರೀತಿಯಾಗಿ ಕಲ್ಯಾಣ ರಾಷ್ಟ್ರದ ಕಲ್ಪನೆಯನ್ನ ಕೊಡ್ತಾರೆ. ಕಲ್ಯಾಣ ರಾಷ್ಟ್ರ ನಿರ್ಮಾಣ ಮಾಡಿಕೊಳ್ಳಬೇಕಾದರೆ ಏನ್ ತರಬೇಕು ಅಂತಂದ್ರೆ ಇಂತಹ ಒಂದು ರಾಜನೀತಿ ನಿರ್ದೇಶಕ ತತ್ವಗಳನ್ನ ಅಳವಡಿಸಿಕೊಳ್ಳಬೇಕು ಅಂತ ಹೇಳುತ್ತೆ. ಎಷ್ಟನೇ ಕಲಮು? 38ನೇ ಕಲಮು. ಕಲಂ 39 ಹೇಳುತ್ತೆ ಏನು ಅಂತಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನದ ಕುರಿತಾಗಿ. ಇದು ಆರ್ಥಿಕ ಹಂಚಿಕೆಯ ಹಕ್ಕಾಗಿದೆ. ಅಂದ್ರೆ ಯಾವುದೇ ಒಂದು ಜಾತಿ, ಧರ್ಮ, ಜನಾಂಗ, ಹುಟ್ಟಿದ ಸ್ಥಳದ ಆಧಾರದ ಮೇಲೆ ಯಾವುದೇ ಕೆಲಸವನ್ನ ನಿರ್ಬಂಧಿಸುವಂತಿಲ್ಲ. ಅಂದ್ರೆ ದೇಶಕ್ಕೆ ಮಾರಕವಾಗುವಂತ ಕೆಲಸವನ್ನ ಹೊರತುಪಡಿಸಿದರೆ ಮಿಕ್ಕ ಯಾವ ಕೆಲಸವನ್ನ ನಿರ್ಬಂಧಿಸುವಂತಿಲ್ಲ. ಅದರ ಜೊತೆಯಲ್ಲಿ ಏನ್ ಕೊಡ್ಬೇಕಂತ ಹೇಳುತ್ತೆ ಅಂತಂದ್ರೆ ಅವರು ದುಡಿಯುವಂತ ದುಡಿಮೆಗೆ ತಕ್ಕಂತೆ ಏನಪ್ಪಾ ಅಂತಂದ್ರೆ ಆದಾಯ ಕೊಡಬೇಕು. ಹೆಣ್ಣು ಗಂಡು ಅಂತ ಭೇದ ಮಾಡುವಂಗಿಲ್ಲ. ಸಮಾನ ಕೆಲಸಕ್ಕೆ ಸಮಾನವಾಗಿರುವಂತಹ ಹಕ್ಕನ್ನ ಕೊಡಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ನೀಡಬೇಕು ಅಂತ ಹೇಳುತ್ತೆ. ಇದರಲ್ಲಿ ಕಲಂ 39A ಹೇಳುತ್ತೆ ಯುಕ್ತ ಜೀವನೋಪಾಯಕ್ಕೆ ಸಾಧನೆ. ಅವರ ಜೀವನ ನಿರ್ವಹಣೆಗೆ ಸರ್ಕಾರ ಏನ್ ಮಾಡಬೇಕು ಅಂತಂದ್ರೆ ಅವರ ಜೀವನ ನಿರ್ವಹಣೆ ಮಾಡುವುದಕ್ಕೆ ಏನು ಅವಶ್ಯಕತೆಗಳಿದೆಯೋ ಅವಶ್ಯಕತೆಗಳನ್ನ ಪೂರೈಸಬೇಕು. ಅಂದ್ರೆ ಇವರಿಗೆ ಆರ್ಥಿಕವಾದಂತಹ ಕೆಲಸವನ್ನ ಕೊಡಬೇಕು ದುಡಿಲಿಕ್ಕೆ. ಅದರ ಜೊತೆಯಲ್ಲಿ ದುಡಿಮೆಗೆ ತಕ್ಕ ಕೂಲಿಯನ್ನ ಕೊಡಬೇಕು. ಇವೆಲ್ಲವುಗಳನ್ನೇನಪ್ಪಾ ಅಂದ್ರೆ ಕಲಂ 39A ಅಡಿಯಲ್ಲಿ ನಾವು ನೋಡ್ತೀವಿ. ಇನ್ನು 39B ಮತ್ತು 39C ಏನ್ ಹೇಳುತ್ತೆ ಅಂತಂದ್ರೆ ಆರ್ಥಿಕ ಹಂಚಿಕೆ ಅಂತಂದ್ರೆ ಅವರ ಕಷ್ಟಗಳಿಗೆ ಏನಪ್ಪಾ ಅಂತಂದ್ರೆ ಸಹಾಯ ಮಾಡಬೇಕು ಅನ್ನೋದನ್ನ. ಆರ್ಥಿಕ ಹಂಚಿಕೆ ದುಡಿಮೆಯನ್ನೇನಪ್ಪಾ ಅಂತಂದ್ರೆ ದುಡಿಮೆಗೆ ಕೆಲಸ ಕೊಡಬೇಕು, ಕೆಲಸಕ್ಕೆ ತಕ್ಕ ಕೂಲಿ ಕೊಡಬೇಕು. ಕೆಲವು ಸಂದರ್ಭಗಳಲ್ಲಿ ದುಡಿಮೆ ಇಲ್ಲದೆ ಇರುವಂತಹ ಸಂದರ್ಭ ಬಂತು ಅಂತಂದ್ರೆ ಆ ಸಂದರ್ಭದಲ್ಲಿ ಸರ್ಕಾರ ಅವರ ಜೀವನೋಪಾಯವನ್ನ ಏನಪ್ಪಾ ಅಂದ್ರೆ ನಿರ್ವಹಣೆಗೆ ಸಹಾಯ ಮಾಡಬೇಕು ಅಂತ ಹೇಳುತ್ತೆ. ಇನ್ನು ಕಲಂ 39D ಹೇಳುತ್ತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವಂತ ಮಾತನ್ನ ಹೇಳೋದ್ರ ಜೊತೆಗೆ 1976ರಲ್ಲಿ ಸಮಾನ ವೇತನ ಅಧಿನಿಯಮ ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ ಅನ್ನ ಜಾರಿಗೆ ತಗೊಂಡ್ಬರ್ತಾರೆ. ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ ಅಂತಂದ್ರೆ ಇಲ್ಲಿ ಮಹಿಳೆ ಆಗಿರಲಿ ಪುರುಷನಾಗಿರಲಿ ಸಮಾನ ಕೆಲಸಕ್ಕೆ ಏನಪ್ಪಾ ಅಂದ್ರೆ ಅವರಿಗೆ ಏನ್ ಕೊಡಬೇಕು ಅಂತ ಹೇಳುತ್ತೆ ಸಮಾನವಾದಂತ ವೇತನವನ್ನ ಕೊಡಬೇಕು ಅನ್ನೋದನ್ನ ಈ ಒಂದು ಕಾಯ್ದೆ ಹೇಳುತ್ತೆ. ಕಲಂ 39E ಹೇಳುತ್ತೆ ಕೆಲಸದ ಸ್ಥಳದಲ್ಲಿ ನ್ಯಾಯಯುತ ಮತ್ತು ಮಾನವೀಯ ಪರಿಸರ. ಕೆಲಸಗಾರರಂತೆ ನೋಡಬೇಕು ಹೊರತು ಗುಲಾಮರಂತೆ ನೋಡಬಾರ್ದು ಅಂತ. ಯಾಕಂದ್ರೆ ಒಂದು ಕಾರ್ಖಾನೆ ಆಗಿರಲಿ, ಒಂದು ಶಿಕ್ಷಣ ಸಂಸ್ಥೆ ಆಗಿರಲಿ ಅಥವಾ ಯಾವುದೇ ರೀತಿಯ ಸಂಸ್ಥೆ ಆಗಿರಲಿ ಯಶಸ್ವಿ ಆಗುವುದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿರುವಂತಹ ಕಾರ್ಮಿಕರು, ಅಲ್ಲಿರುವಂತಹ ಶಿಕ್ಷಕರು. ಯಾಕೆ ಮಾತನ್ನ ಹೇಳ್ತೀನಿ ಅಂದ್ರೆ ಅಲೆಕ್ಸಾಂಡರ್ ಮಹಾನ್ ಕನಸುಗಾರನಾಗಿದ್ದ ಅಂತ ಇಟ್ಕೊಳ್ಳಿ. ಇಡೀ ಜಗತ್ತನ್ನೇ ಗೆಲ್ಲಬೇಕು ಅನ್ನುವಂತ ಕನಸು ಅಲೆಕ್ಸಾಂಡರ್ ನಲ್ಲಿತ್ತು ಅಂತ ಗೊತ್ತು. ಆದರೆ ಅಲೆಕ್ಸಾಂಡರ್ ನಲ್ಲಿ ಈ ಕನಸಿತ್ತು ಅಂತ ಅಲೆಕ್ಸಾಂಡರ್ ಕೇವಲ ಒಬ್ಬನೇ ಖಡ್ಗ ಹಿಡ್ಕೊಂಡು ದೇಶವನ್ನ ಗೆಲ್ತೀನಿ ಅಂತ ಹೊರಟಿದ್ದ ಅಂತಂದ್ರೆ ಬಹುಶಃ ತನ್ನ ಮನೆಯನ್ನೇ ದಾಟಿ ಅವನು ಗೆಲ್ತಿದ್ನೋ ಇಲ್ಲ ಗೊತ್ತಿಲ್ಲ. ಯಾಕಂತಂದ್ರೆ ಅವನಿಗೆ ಏನಿತ್ತು, ಯಾರ ಮೇಲೆ ನಂಬಿಕೆ ಇತ್ತು? ತನ್ನ ಖಡ್ಗದ ಮೇಲೆ ನಂಬಿಕೆ ಇತ್ತು. ಅದರ ಜೊತೆಯಲ್ಲಿ ತನ್ನ ಜೊತೆಯಲ್ಲಿದ್ದಂತ ಸೈನಿಕರ ಮೇಲೆ ನಂಬಿಕೆ ಇತ್ತು. ಯಾಕಂದ್ರೆ ಒಬ್ಬ ರಾಜ್ಯ ನಿರ್ಮಾಣ ಮಾಡಬೇಕಾದ್ರೆ, ಸಾಮ್ರಾಜ್ಯವನ್ನ ಕಟ್ಟಬೇಕಾದ್ರೆ ರಾಜನ ಎಷ್ಟು ಇಂಪಾರ್ಟೆಂಟ್ ಆಗ್ತಾನೋ ರಾಜನ ಹಿಂದಿರುವಂತ ಸೈನಿಕರು ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಹೀಗಾಗಿ ಒಂದು ಕೆಲಸದ ಸ್ಥಳ ಅಂದ್ರೆ ಒಂದು ಕಾರ್ಖಾನೆ ಆಗಿರಲಿ, ಒಂದು ಕಂಪನಿ ಆಗಿರಲಿ, ಒಂದು ಸಂಸ್ಥೆ ಆಗಿರಲಿ, ಯಾವುದೇ ಇರಲಿ ಯಶಸ್ವಿ ಆಗ್ಬೇಕಾಗಿದ್ರೆ ಆ ಮಾಲೀಕರು ಎಷ್ಟು ಮುಖ್ಯ ಆಗಿರ್ತಾರೋ ಅದರ ಜೊತೆಯಲ್ಲಿ ಕಾರ್ಮಿಕರು ಕೂಡ ಅಷ್ಟೇ ಮುಖ್ಯ ಆಗಿರ್ತಾರೆ. ಅನ್ನ ಮಾಡುವುದಕ್ಕೆ ಕೇವಲ ಪಾತ್ರೆ ಒಂದೇ ತಂದಿಟ್ರೆ ಸಾಲಲ್ಲ. ಆ ಅನ್ನ ಮಾಡಬೇಕಾದಂತ ಟೈಮಲ್ಲಿ ಅಕ್ಕಿನೂ ಬೇಕಾಗುತ್ತೆ, ನೀರು ಬೇಕಾಗುತ್ತೆ, ಉಪ್ಪು ಬೇಕಾಗುತ್ತೆ, ಬೆಂಕಿನೂ ಬೇಕಾಗುತ್ತೆ. ಎಲ್ಲವನ್ನೂ ಒಂದೇ ಕಡೆ ಸೇರಿಸಿ ಮಾಡಿದಾಗ ಮಾತ್ರ ಅದು ಅಡಿಗೆ ಆಗುತ್ತೆ, ತಿನ್ನೋದಕ್ಕೆ ಸಾಧ್ಯ ಆಗುತ್ತೆ. ಹಂಗೆ ಪ್ರಜೆಗಳು ಅಂತ ಇದ್ದಾಗ ಮಾತ್ರ ರಾಜಕೀಯ ನಡೆಯುತ್ತೆ. ಹಾಗೆ ಏನಪ್ಪಾ ಅಂತಂದ್ರೆ ಕಾರ್ಮಿಕರು ಇದ್ದಾಗ ಮಾತ್ರ ಕಂಪನಿ ನಡೆಯುತ್ತೆ. ಆ ದೃಷ್ಟಿಯಲ್ಲಿ ಯಾವ ಕೆಲಸದಲ್ಲಿ ಕಾರ್ಮಿಕರು ತೊಡಗಿಕೊಂಡಿರ್ತಾರೋ ಆ ಸ್ಥಳವನ್ನ ನ್ಯಾಯಯುತವಾಗಿ ಮತ್ತು ಮಾನವೀಯ ಪರಿಸರದಿಂದ ಕೂಡಿರುವಂತೆ ಮಾಡಬೇಕು. ಅವರನ್ನು ಕೂಡ ಮನುಷ್ಯರಂತೆ ನೋಡಬೇಕು. ಅವರನ್ನೇನಪ್ಪಾ ಅಂದ್ರೆ ಕೆಲಸಗಾರರು ಅಂತಂದ್ರೆ ಗುಲಾಮರು ಅನ್ನೋ ಮಟ್ಟದಲ್ಲಿ ನೋಡಬಾರದು ಅನ್ನೋದನ್ನೇನಪ್ಪಾ ಅಂದ್ರೆ ಕಲಂ 39E ಹೇಳುತ್ತೆ. ಇನ್ನು ಕಲಂ 39F ಹೇಳುತ್ತೆ ಮಕ್ಕಳ ಕಲ್ಯಾಣೋನ್ನತಿ. ಅಂದ್ರೆ ಇಲ್ಲಿ ಕೆಲಸಕ್ಕೆ ದುಡಿಯುವಂತವರ ಮಕ್ಕಳ ಕಲ್ಯಾಣವನ್ನು ಮಾಡುವಂತ ವ್ಯವಸ್ಥೆಯೂ ಕೂಡ ಏನಪ್ಪಾ ಅಂತಂದ್ರೆ ಯಾರು ಮಾಡಬೇಕು ಅಂತ ಹೇಳುತ್ತೆ ಅಂತಂದ್ರೆ ಆ ಕಂಪನಿಯವರು ನೋಡಿಕೊಳ್ಬೇಕು ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಮಾನವೀಯ ಮೌಲ್ಯಗಳನ್ನ ಕಟ್ಟಿಕೊಡುವಂತ ಕೆಲಸವನ್ನು ಯಾವ್ದು ಮಾಡುತ್ತೆ ಅಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳು ಹೇಳುತ್ತೆ.
ಇದಾದ ನಂತರ ಬರೋದು 40ನೇ ಕಲಮು, ಇಂಪಾರ್ಟೆಂಟ್ ಆಗಿರುವಂತಹ ಕಲಮು. ಇದು ಏನ್ ಹೇಳುತ್ತೆ ಅಂದ್ರೆ ಪಂಚಾಯಿತಿಗಳ ಸ್ಥಾಪನೆಯ ಕುರಿತಾಗಿ ತಿಳಿಸಿಕೊಡುತ್ತೆ. ಅಧಿಕಾರದ ವಿಕೇಂದ್ರೀಕರಣ ತತ್ವವನ್ನ ಎತ್ತಿ ಹಿಡುತ್ತೆ. ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ, ಅಧಿಕಾರದ ವಿಕೇಂದ್ರೀಕರಣವಾದಾಗ ಮಾತ್ರ ಹಳ್ಳಿಗಳು ಕೂಡ ಯಶಸ್ವಿಯಾಗಿ ಅಧಿಕಾರ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ, ಅಭಿವೃದ್ಧಿಯಾಗುವುದಕ್ಕೆ ಸಾಧ್ಯವಾಗುತ್ತದೆ. ಎಲ್ಲ ಅಧಿಕಾರವನ್ನ ಕೇವಲ ಕೇಂದ್ರ ಸರ್ಕಾರದ ಕೈಯಲ್ಲಿ, ಕೇವಲ ರಾಜ್ಯ ಸರ್ಕಾರದ ಕೈಯಲ್ಲಿ ಕೊಟ್ರೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಏನಪ್ಪಾ ಅಂದ್ರೆ ಕೇಂದ್ರ ರಾಜ್ಯವನ್ನ ನಂಬಿಕೊಂಡು ಕುಳಿತುಕೊಂಡಿದ್ದೆ. ಆದರೆ ಸ್ಥಳೀಯವಾದಂತಹ ಸಮಸ್ಯೆಗಳನ್ನ ಬಗೆಹರಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಆ ನಿಟ್ಟಿನಲ್ಲಿ ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳೀಯವಾಗಿಯೇ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ, ಸ್ಥಳೀಯ ಸಮಸ್ಯೆಗಳಿಗೆ ಸ್ಥಳೀಯವಾಗಿಯೇ ಬಗೆಹರಿಸಿಕೊಳ್ಳುವುದಕ್ಕೆ ಒಂದು ಯುಕ್ತವಾದಂತಹ ವ್ಯವಸ್ಥೆ ಯಾವುದು ಬೇಕು ಅಂತ ಅಂದಾಗ ಅಧಿಕಾರದ ವಿಕೇಂದ್ರೀಕರಣವನ್ನು ಸೂಚಿಸ್ತಾರೆ. ಆ ಅಧಿಕಾರದ ವಿಕೇಂದ್ರೀಕರಣವ ಏನಪ್ಪಾ ಅಂದ್ರೆ ಪಂಚಾಯತ್ ರಾಜ್ಯದ ಕಲ್ಪನೆ. ನಾವು ಚೋಳರ ಕಾಲದ ಉತ್ತರ ಮೆರೂರು ಶಾಸನದಲ್ಲಿ ಏನಪ್ಪಾ ಅಂತಂದ್ರೆ ಈ ಪಂಚಾಯತ್ ರಾಜ್ಯದ ಕಲ್ಪನೆಯನ್ನ ಕಾಣ್ತೀವಿ. ಅಂದ್ರೆ ಅಲ್ಲಿರುವಂತಹ ಪ್ರತಿಯೊಂದು ಗ್ರಾಮಗಳಿಗೂ ಕೂಡ ತನ್ನದೇ ಆಗಿರುವಂತಹ ಆಡಳಿತ ವ್ಯವಸ್ಥೆಯನ್ನ ನೀಡುವಂತ ವ್ಯವಸ್ಥೆ ಮಾಡಿದ್ರು ಅಂತ ಓದ್ತೀವಿ. ಹಂಗೆ ಪ್ರತಿಯೊಂದು ಕೇಂದ್ರ ಸರ್ಕಾರವು ತನ್ನ ಅಧಿಕಾರ ವ್ಯಾಪ್ತಿಯನ್ನ ರಾಜ್ಯ ಸರ್ಕಾರಕ್ಕೆ ಹಂಚಿಕೊಟ್ಟು, ರಾಜ್ಯ ಸರ್ಕಾರವು ತನ್ನ ಅಧಿಕಾರದ ವ್ಯಾಪ್ತಿಯನ್ನ ಏನಪ್ಪಾ ಅಂತಂದ್ರೆ ಜಿಲ್ಲೆ, ತಾಲೂಕು, ಪಟ್ಟಣ, ಹೋಬಳಿಗಳಿಗೆ ಹಂಚಿಕೊಟ್ಟಾಗ ಮಾತ್ರ ಸ್ಥಳೀಯ ಸಮಸ್ಯೆಗಳು ಸ್ಥಳೀಯವಾಗಿಯೇ ಪರಿಹರಿಸಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಅಧಿಕಾರದ ವಿಕೇಂದ್ರೀಕರಣ ಆಗಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಕಲ್ಪನೆ ಕೊಡ್ತಾರೆ. ಆ ಮಹಾತ್ಮ ಗಾಂಧೀಜಿಯವರ ಕಲ್ಪನೆ ಅನ್ವಯವಾಗಿ 1959 ಅಕ್ಟೋಬರ್ 2ರಂದು, ಯಾವತ್ತು 1959 ಅಕ್ಟೋಬರ್ 2ರಂದು ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ರಾಜಸ್ಥಾನದ ನಾಗೋರ್ ಎನ್ನುವಂತಹ ಊರಿನಲ್ಲಿ ಮೊದಲ ಗ್ರಾಮ ಪಂಚಾಯಿತಿ ಸ್ಥಾಪನೆ ಆಗುತ್ತೆ. ಅಲ್ಲಿ ರಾಜಸ್ಥಾನದ ನಾಗೋರ್ ಎನ್ನುವಂತ ಊರಿನಲ್ಲಿ ಈ ಪಂಚಾಯಿತಿ ಸ್ಥಾಪನೆ ಆಗೋದಕ್ಕಿಂತ ಪೂರ್ವದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಮಾಡೋದು ಹೇಗೆ, ಅಧಿಕಾರ ವಿಕೇಂದ್ರೀಕರಣ ಮಾಡೋದ್ರಿಂದ ಆಗುವಂತ ಅನುಕೂಲ ಅನಾನುಕೂಲಗಳ ಕುರಿತಾಗಿ ಮತ್ತು ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಕುರಿತಾಗಿ ಅಧ್ಯಯನ ಮಾಡಬೇಕು ಅನ್ನೋ ಕಾರಣಕ್ಕಾಗಿನೇ 1957ರಲ್ಲಿ ಬಲವಂತರಾಯ್ ಮೆಹ್ತಾ ಅನ್ನುವಂತವರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ರಚನೆ ಮಾಡ್ತಾರೆ. ಇದು 1957ರ ನವೆಂಬರ್ ತನಕ ಏನಪ್ಪಾ ಅಂದ್ರೆ ಅಧ್ಯಯನ ಮಾಡಿ ತನ್ನ ವರದಿಯನ್ನ ನವೆಂಬರ್ನಲ್ಲಿ ಸಲ್ಲಿಸುತ್ತೆ. ಅಂದ್ರೆ ಬಹಳಷ್ಟು ಜನರನ್ನ ಅಪ್ರೋಚ್ ಆಗುತ್ತೆ, ಸ್ಥಳೀಯವಾಗಿ ಬಹಳಷ್ಟು ಜನರನ್ನ ಮಾತಾಡಿಸುತ್ತೆ, ಗ್ರಾಮಗಳಿಗೆ ಅಡ್ಡಾಡುತ್ತೆ, ಗ್ರಾಮದ ಸಮಸ್ಯೆಗಳನ್ನ ಆಲಿಸುತ್ತೆ. ಈ ಸಮಿತಿ ಅಂತಿಮವಾಗಿ ನವೆಂಬರ್ನಲ್ಲಿ ತನ್ನ ವರದಿಯನ್ನ ಕೊಡುತ್ತೆ. ಆ ವರದಿ 1958ರಲ್ಲಿ NDC ಇಂದ ಏನಪ್ಪಾ ಅಂದ್ರೆ ಪುರಸ್ಕಾರಕ್ಕೆ ಒಪ್ಪಿಗೆ ಸಿಗುತ್ತೆ. NDC ಇಂದ ಆದ್ರೆ ಯಾವುದೇ ಒಂದು ಯೋಜನೆ ಜಾರಿಯಾಗಬೇಕಾದ್ರೂ ಕೂಡ NDC ಒಪ್ಪಿಗೆ ಪಡೆಯೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. NDC ಅದಕ್ಕೆ ಒಪ್ಪಿಗೆ ಸಿಕ್ಕಾಗ ಮಾತ್ರ ಅಂದುಕೊಂಡ ಯೋಜನೆ ಜಾರಿಯಾಗೋದಕ್ಕೆ, ಯಶಸ್ವಿ ಆಗೋದಕ್ಕೆ ಮತ್ತು ಅದು ಕಾರ್ಯಗತಗೊಳಿಸುವುದಕ್ಕೆ ಸಾಧ್ಯವಾಗುತ್ತೆ. 1958ರಲ್ಲಿ NDC ಒಪ್ಪಿಗೆ ಕೊಟ್ಟ ನಂತರ 1959 ಅಕ್ಟೋಬರ್ 2ರಂದು ರಾಜಸ್ಥಾನದ ನಾಗೋರ್ನಲ್ಲಿ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಯಾಕೆ ಅಕ್ಟೋಬರ್ 2ರಂದೇ ಗ್ರಾಮ ಪಂಚಾಯತಿಯನ್ನು ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಅಕ್ಟೋಬರ್ 2. ಅಧಿಕಾರದ ವಿಕೇಂದ್ರೀಕರಣ ಮತ್ತು ಗ್ರಾಮ ಸ್ವರಾಜ್ಯದ ಕಲ್ಪನೆ ಏನಪ್ಪಾ ಅಂದ್ರೆ ಮಹಾತ್ಮ ಗಾಂಧೀಜಿಯವರದ್ದಾಗಿತ್ತು. ಆ ನಿಟ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಈ ಹುಟ್ಟಿದ ದಿನದ ಸವಿ ನೆನಪಿಗಾಗಿ 1959 ಅಕ್ಟೋಬರ್ 2ರಂದು ಪ್ರಪ್ರಥಮ ಬಾರಿಗೆ ರಾಜಸ್ಥಾನದ ನಾಗೋರ್ನಲ್ಲಿ ಏನಪ್ಪಾ ಅಂದ್ರೆ ಮೊದಲ ಬಾರಿಗೆ ಗ್ರಾಮ ಪಂಚಾಯತಿ ಸ್ಥಾಪನೆ ಆಗುತ್ತೆ. ಅದಾದ ನಂತರ ಇದನ್ನು ಉದ್ಘಾಟನೆ ಮಾಡಿದವರು ಜವಾಹರ್ಲಾಲ್ ನೆಹರು ಅವರು ಉದ್ಘಾಟನೆ ಮಾಡ್ತಾರೆ. ಕಾರಣ ಅವಾಗ ಜವಾಹರ್ಲಾಲ್ ನೆಹರು ಅವರು ಈ ದೇಶದ ಪ್ರಧಾನಿಯಾಗಿದ್ದರು. ಮುಂದೆ 1977ರಲ್ಲಿ ಈ ಕೇವಲ ಕೆಲವು ಗ್ರಾಮಗಳಿಗೆ ಮಾತ್ರ ಇದನ್ನ ಕೊಟ್ರೆ ಅಲ್ಲ, ಪ್ರತಿಯೊಂದು ಗ್ರಾಮಗಳಿಗೆ ಇದನ್ನ ವಿಸ್ತರಣೆ ಮಾಡೋದ್ರಿಂದ ಆಗುವಂತ ಪ್ರಯೋಜನಗಳ ಕುರಿತಾಗಿ ಅಧ್ಯಯನ ಮಾಡೋದಕ್ಕೆ ಮತ್ತು ಇದು ಯಶಸ್ವಿ ಆಗ್ಬೇಕಾದ್ರೆ, ಈ ಗ್ರಾಮ ಪಂಚಾಯತಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಕಲ್ಪನೆ ಯಶಸ್ವಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಬಂತು. ಈ ಬಲವಂತರಾಯ್ ಮೆಹ್ತಾ ಸಮಿತಿ ಬಂದಂತ ಟೈಮ್ ಒಳಗೆ ಏನಪ್ಪಾ ಅಂತಂದ್ರೆ ಅವ್ರು ಏನ್ ಕೊಟ್ರು ಅಂತಂದ್ರೆ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ, ಜಿಲ್ಲಾ ಹಿಂಗೇನಪ್ಪಾ ಅಂದ್ರೆ ಹಂತಗಳನ್ನ ಕೊಡ್ಕೋತ ಹೋಗ್ತಾರೆ. ಆಕ್ಚುಲಿ ಮುಂದೆ ಏನಪ್ಪಾ ಅಂತಂದ್ರೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಕುರಿತಾಗಿನೇ ಅಥವಾ ಸ್ಥಳೀಯ ಸರ್ಕಾರಗಳ ಕುರಿತಾಗಿ ಹೇಳುವಾಗ ನಾನು ಸವಿಸ್ತಾರವಾಗಿ ನಿಮ್ಮ ಎದುರಿಗೆ ಆ ವಿಡಿಯೋದಲ್ಲಿ ಆ ವಿಚಾರಗಳನ್ನ ವ್ಯಕ್ತಪಡಿಸ್ತೀನಿ. ಇಲ್ಲಿ ಕೇವಲ ಕೆಲವೇ ಗ್ರಾಮಗಳಿಗೆ ಕೊಟ್ರೆ ಸಾಧ್ಯ ಆಗಲ್ಲ, ಇದು ಇನ್ನೂ ಪ್ರತಿಯೊಂದು ಗ್ರಾಮಕ್ಕೂ ಇದನ್ನ ಕೊಟ್ರೆ ಹೆಂಗಿರುತ್ತೆ ಅನ್ನೋದನ್ನ ಅಧ್ಯಯನ ಮಾಡುವುದಕ್ಕಾಗಿ ಯಾರನ್ನು ಕಳಿಸ್ತಾನೆ ಅಂದ್ರೆ 1977ರಲ್ಲಿ ಅಶೋಕ್ ಮೆಹ್ತಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗುತ್ತೆ.
ಈ ಅಶೋಕ್ ಮೆಹ್ತಾ ಸಮಿತಿ 1978ರಲ್ಲಿ 77ರಲ್ಲಿ ರಚನೆಯಾದಂತಹ ಈ ಸಮಿತಿ 1 ವರ್ಷಗಳ ಕಾಲ ಅಧ್ಯಯನ ಮಾಡಿ 1978ರಲ್ಲಿ ತನ್ನ ವರದಿಯನ್ನ ಸಲ್ಲಿಕೆ ಮಾಡುತ್ತೆ. ಈ ವರದಿಯನ್ನ ಆಧರಿಸಿಕೊಂಡು ಇದೇನ್ ಹೇಳುತ್ತೆ ಅಂದ್ರೆ, ಪಂಚಾಯತ್ ರಾಜ್ಯ ವ್ಯವಸ್ಥೆ ಯಶಸ್ವಿ ಆಗಬೇಕಾದ್ರೆ ಭಾರತ ಸಂವಿಧಾನದಲ್ಲಿ ಅದಕ್ಕೆ ಯುಕ್ತವಾಗಿರುವಂತಹ ಸ್ಥಾನಮಾನಗಳನ್ನ ಕಲ್ಪಿಸಿಕೊಟ್ಟಾಗ ಮಾತ್ರ, ಭಾರತ ಸಂವಿಧಾನದಲ್ಲಿ ಈ ವಿಚಾರವನ್ನ ಅಳವಡಿಸಿದಾಗ ಮಾತ್ರ ಇದು ಯಶಸ್ವಿ ಆಗಲು ಸಾಧ್ಯ ಅಂತ ಹೇಳ್ಬಿಟ್ಟು ತನ್ನ ವರದಿಯಲ್ಲಿ ಹೇಳುತ್ತೆ. ಅದರ ಆಧಾರದ ಮೇಲೆ 1992-93ರಲ್ಲಿ 73ನೇ ತಿದ್ದುಪಡಿಯನ್ನ ತರುವುದರ ಮೂಲಕ, 73ನೇ ತಿದ್ದುಪಡಿಯನ್ನ ತರುವುದರ ಮೂಲಕ ಭಾರತ ಸಂವಿಧಾನದ 11ನೇ ಅನುಸೂಚಿಯಲ್ಲಿ ಸಂವಿಧಾನಿಕ ಭದ್ರತೆಯನ್ನ ಯಾವ್ದು ಕೊಟ್ರಪ್ಪ ಅಂತಂದ್ರೆ ಪಂಚಾಯತ್ ರಾಜ್ಯಕ್ಕೆ ಕೊಟ್ಟರು. ಅವಾಗಿಂದ ಇವಾಗಿನವರೆಗೂ ಪಂಚಾಯತ್ ರಾಜ್ ವ್ಯವಸ್ಥೆ ನಮ್ಮಲ್ಲಿದ್ದು ಅಧಿಕಾರದ ವಿಕೇಂದ್ರೀಕರಣವಾಗಿ ಸ್ಥಳೀಯ ಸಮಸ್ಯೆಗಳು, ಸ್ಥಳೀಯ ಯೋಜನೆಗಳು ಸ್ಥಳೀಯ ಮಟ್ಟದಲ್ಲಿ ಏನಪ್ಪಾ ಅಂದ್ರೆ ನಿರ್ಮಾಣ ಆಗುತ್ತೆ. ಎಲ್ಲದಕ್ಕೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಅಭಯ ವ್ಯವಸ್ಥೆ ಇದ್ದರೂ ಕೂಡ ಸ್ಥಳೀಯವಾಗಿ ಅವುಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಾರಣ ಆಗುತ್ತೆ. ಅದಕ್ಕಾಗಿ ಅಧಿಕಾರ ವಿಕೇಂದ್ರೀಕರಣದ ತತ್ವ ಯಶಸ್ವಿ ಆಗುವುದಕ್ಕೆ ಸಾಧ್ಯ ಆಯಿತು. ಇನ್ ಕಲಂ 41 ಏನ್ ಹೇಳುತ್ತೆ ಅಂದ್ರೆ, ನಿರುದ್ಯೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ, ಅಂಗವಿಕಲರಿಗೆ ಮತ್ತು ವೃದ್ಧರಿಗೆ ವಿಶೇಷವಾದಂತಹ ಸೌಲಭ್ಯವನ್ನ ನೀಡಬೇಕು ಅಂತ ಹೇಳುತ್ತೆ. ಇಲ್ಲಿ ಒಂಥರ ಇದು ಅಸಂಘಟಿತ ವಲಯ ಇದ್ದಂಗೆ ಇರುತ್ತೆ. ನಿರುದ್ಯೋಗಿಗಳು ಕೆಲಸ ಇರಲಿಲ್ಲ ಅಂತಂದ್ರೆ ದುಷ್ಟ ವಿಚಾರಗಳ ತವರ ಮನೆ ಅಂತ ಮನಸ್ಸು ಕೆಟ್ಟದ್ರೆಡೆಗೆ ಎಳಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ವಿದ್ಯಾರ್ಥಿಗಳು ಕಲಿಯುವಂತ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದಂತಹ ಸೌಲಭ್ಯಗಳನ್ನ ಕೊಡಬೇಕು, ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವರಿಗೇನಪ್ಪಾ ಅಂದ್ರೆ ಅದರ ಕಡೆ ಆಸಕ್ತಿ ಮೂಡುತ್ತೆ. ಅಂಗವಿಕಲರಿಗೆ ಜೀವನದಲ್ಲಿ ಏನಪ್ಪಾ ಅಂತಂದ್ರೆ ಕರುಣೆಗಿಂತ ಏನ್ ಬೇಕು ಅಂತಂದ್ರೆ ಅವರಲ್ಲಿ ಒಂದು ಭರವಸೆ ಮೂಡಿಸುವ ಕೆಲಸ ಆಗ್ಬೇಕು. ಆ ಭರವಸೆಯನ್ನ ಕಟ್ಟಿಕೊಡುವ ಕೆಲಸ ಯಾವ್ದು ಮಾಡ್ಬೇಕಪ್ಪ ಅಂದ್ರೆ ಸರ್ಕಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಹಾಗೆ ವೃದ್ಧರಿಗೆ, ಜೀವನದ ಸಂಧ್ಯಾಕಾಲದಲ್ಲಿ ನಡೀತಾ ಇರುವಂತಹ ವೃದ್ಧರಿಗೆ ಅವರ ಆ ಸಂದರ್ಭದಲ್ಲಿ ಆ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸ ಯಾರಿಂದ ಆಗ್ಬೇಕು ಅಂದ್ರೆ ಸರ್ಕಾರದಿಂದ ಆಗ್ಬೇಕು ಅಂತ, ಅವರಿಗಾಗಿ ವಿಶೇಷ ಸೌಲಭ್ಯಗಳನ್ನ ಕೊಡಬೇಕು ಅಂತ. ಆ ನಿಟ್ಟಿನಲ್ಲಿ ಮೊದಲೇನಪ್ಪಾ ಅಂದ್ರೆ ನಿರುದ್ಯೋಗ ಭತ್ಯೆ ಅಂತ ಮಾಡಬೇಕು ಅಂತ ವಿಚಾರ ಮಾಡಿದ್ರು. ಅದರಿಂದ ಏನಪ್ಪಾ ಅಂದ್ರೆ ಇನ್ನಷ್ಟು ನಿರುದ್ಯೋಗಿಗಳು ಆ ಕೆಲಸದ ಮೇಲಿನ ಆಸಕ್ತಿಯನ್ನು ಕಳೆದುಕೊಳ್ತಾರೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂದ್ರೆ ನಿರುದ್ಯೋಗಿಗಳಿಗೆ ಏನ್ ಕೊಡಬೇಕು, ಈಗ ಕೆಲಸ ಕೊಡುವಂತ ವ್ಯವಸ್ಥೆ ಆಗ್ಬೇಕು. ಆಮೇಲೆ ಇನ್ನೊಂದೇನ್ ಬರ್ಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಇವಾಗ ಎಲ್ಲ ರೀತಿಯ ಸೌಲಭ್ಯಗಳು ಸಿಗ್ತಾ ಇದೆ. ಒಂದು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಸೌಲಭ್ಯ ಕೊಟ್ಟಿದ್ದಾರೆ, ಅದ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸೌಲಭ್ಯ ಕೊಟ್ಟಿದ್ದಾರೆ, ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಸೈಕಲ್ ಯೋಜನೆ, ಹೀಗೆ ಹಲವಾರು ಯೋಜನೆಗಳನ್ನೇನಪ್ಪಾ ಅಂತಂದ್ರೆ ಜಾರಿಯಲ್ಲಿದೆ. ಇದಕ್ಕೆಲ್ಲ ಕಾರಣ ಆಗಿದ್ದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕೊಟ್ಟಿರುವಂತ ಈ ಅಂಶಗಳು. ಇನ್ನು ಅಂಗವಿಕಲರಿಗೆ ಮಾಶಾಸನದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಕೆಲವೊಂದು ಅವರಿಗೆ ಟ್ರೈನ್ ನಲ್ಲಿ, ಬಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡ್ತಾರೆ, ಪಾಸ್ಗಳನ್ನ ಕೊಡ್ತಾರೆ. ಇನ್ನು ವೃದ್ಧರಿಗೆ ಏನಪ್ಪಾ ಅಂದ್ರೆ ಮಾಶಾಸನ ವ್ಯವಸ್ಥೆ ಇದೆ, ಪಿಂಚಣಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಮತ್ತು ಹಿರಿಯ ನಾಗರಿಕರು ಅಂತ ಅವರಿಗೆ ಬಸ್ ಪಾಸ್ ಕೊಟ್ಟು ಅದರಲ್ಲಿ ಕನ್ಸೆಷನ್ ಕೊಡ್ತಿದ್ದಾರೆ. ಇವೆಲ್ಲವನ್ನ ನೋಡಿದಾಗ ಏನಪ್ಪಾ ಅಂದ್ರೆ 41ನೇ ಕಲಂ ಹೇಳಿರುವಂತೆ ವಿಶೇಷ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಇನ್ನು ಕಲಂ 42 ಹೇಳುತ್ತೆ ಮಹಿಳೆಯರಿಗೆ ವಿಶೇಷ ಸೌಲಭ್ಯ ಮತ್ತು ಭತ್ಯೆ ನೀಡಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಮಹಿಳೆಯರಿಗೆ ಅಂತಂದ್ರೆ ಯಾವ ರೀತಿ ಅಂತ ಬಂದಾಗ, ಒಂದು ಕಡೆ ಕೆಲಸ ಮಾಡ್ತಾ ಇರೋಂತ ಮಹಿಳೆ ಅವರಿಗೆ ಏನ್ ಕೊಡ್ಬೇಕು ಅಂದ್ರೆ ಹೆರಿಗೆ ರಜೆಯನ್ನು ಕೊಡಬೇಕು ಅಂತಿದೆ, ಪ್ರಸವ ರಜೆ ಅಂತ ಕರಿಸ್ತೀವಿ. ಅಂದ್ರೆ ಗರ್ಭಿಣಿಯಾಗಿದ್ದಂತ ಮಹಿಳೆಗೆ ಏನಪ್ಪಾ ಅಂತಂದ್ರೆ ಆ ವೈದ್ಯಕೀಯ ಸಲಹೆ ಆಧಾರದ ಮೇಲೆ ಅವ್ರಿಗೆ ಏನ್ ಕೊಡ್ಬೇಕಪ್ಪ ಅಂತಂದ್ರೆ ವೇತನ ಸಹಿತವಾದಂತ ರಜೆ ಮಂಜೂರಿ ಮಾಡಬೇಕು ಅಂತ ಇದೆ. ವೇತನ ಸಹಿತವಾದಂತ ರಜೆ ಮಂಜೂರಿ ಮಾಡಬೇಕು ಅಂದ್ರೆ ಅವರು ಹೆರಿಗೆಗೆ ಹೋದಂತ ಸಂದರ್ಭದಲ್ಲಿ ಅವರ ವೇತನವನ್ನ ಕಟ್ ಮಾಡುವಂಗಿಲ್ಲ. ಅವರಿಗೇನಪ್ಪಾ ಅಂದ್ರೆ ವೇತನವನ್ನ ಕೊಡಬೇಕು. ಅದರ ಜೊತೆಯಲ್ಲಿ ಹೆರಿಗೆ ಆದಂತ ಸಂದರ್ಭದಲ್ಲಿ ಆಕೆಯ ಗಂಡ ಅಂದ್ರೆ ಮಗುವಿಗೆ ಜನ್ಮ ನೀಡಿದಂತಹ ಹೆಣ್ಮಗಳ ಗಂಡ ಏನಿದ್ದಾರೆ ಅವರು ಕೂಡ ಕೆಲಸದಲ್ಲಿದ್ರೆ ಅವರಿಗೂ ಕೂಡ ಏನಪ್ಪಾ ಅಂದ್ರೆ 1 ತಿಂಗಳ ಕಾಲ ಅವರನ್ನು ನೋಡಿಕೊಳ್ಳುವುದಕ್ಕಾಗಿ, ಆ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವುದಕ್ಕಾಗಿ ಏನಪ್ಪಾ ಅಂತಂದ್ರೆ ರಜೆಯನ್ನ ಕೊಡಬೇಕು ಅಂತ ಹೇಳ್ತಾರೆ. ವಿಶೇಷವಾದಂತಹ ಸೌಲಭ್ಯ ಮತ್ತು ಭತ್ಯೆ ನೀಡಬೇಕು ಅಂತ ಹೇಳಿದ್ದು. ಇನ್ನು ಕಾರ್ಖಾನೆಗಳ ಅಧಿನಿಯಮ, ನೌಕರ ರಾಜ್ಯ ವಿಮಾ ಅಧಿನಿಯಮ ಮುಂತಾಗಿ ಏನಪ್ಪಾ ಅಂತಂದ್ರೆ ಈ 42ನೇ ಕಲಂ ಪ್ರಕಾರ ತಿಳಿಸಿಕೊಡುತ್ತೆ. ಕಾರ್ಖಾನೆಗಳಲ್ಲಿ ಇರುವಂತವರಿಗೆ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದನ್ನ ಕುರಿತಾಗಿ. ಕಲಂ 43 ಏನ್ ಹೇಳತ್ತಪ್ಪ ಅಂದ್ರೆ ಈ ಕಾರ್ಖಾನೆಗಳ ಅಧಿನಿಯಮದ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಕಾರ್ಮಿಕರಿಗೆ ವಿಶೇಷವಾದಂತಹ ಸೌಲಭ್ಯವನ್ನ ನೀಡಬೇಕು. ಒಂದು ಸಂಘಟನೆ ಯಶಸ್ವಿ ಆಗ್ಬೇಕಾಗಿದ್ರೆ, ಕಂಪನಿ ಯಶಸ್ವಿ ಆಗ್ಬೇಕಾಗಿದ್ರೆ ಅಲ್ಲಿ ಕಾರ್ಮಿಕರ ಕೆಲಸ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತೈತಿ. ಆ ನಿಟ್ಟಿನಲ್ಲಿ ಕಾರ್ಮಿಕರಿಗೆ ವಿಶೇಷವಾದಂತಹ ಸೌಲಭ್ಯವನ್ನ ನೀಡಬೇಕು. ಅಂದ್ರೆ ಅವರಿಗೆ PF, ESI, ಬೋನಸ್ ಮತ್ತು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸದ ಒಂದು ವ್ಯವಸ್ಥೆ,
ಅದರ ಜೊತೆಯಲ್ಲಿ ಕೆಲಸದ ಸಂದರ್ಭದಲ್ಲಿ ಏನಾದರೂ ಅಪಘಾತಕ್ಕೀಡಾದರೆ ಅವರಿಗೇನಪ್ಪಾ ಅಂತಂದ್ರೆ ಎಲ್ಲ ರೀತಿಯ ಅವರ ಕುಟುಂಬಕ್ಕೆ ನೆರವಾಗಬೇಕು. ಅದರ ಜೊತೆಯಲ್ಲಿ ಮಾನವೀಯ ಮೌಲ್ಯವನ್ನು ಇಟ್ಟುಕೊಳ್ಳುವಂತ ಒಂದು ಅವಕಾಶವನ್ನ ಇವರು ಮಾಡಿರಬೇಕು. ಹಾಗೆ ಇನ್ನೊಂದು ಏನ್ ಹೇಳುತ್ತಪ್ಪ ಅಂತಂದ್ರೆ ಕಾರ್ಮಿಕರನ್ನೇನಪ್ಪಾ ಅಂದ್ರೆ ಕಾರ್ಮಿಕರ ಒಬ್ಬರನ್ನ ಯಾರನ್ನಾದ್ರೂ ಏನ್ ಮಾಡಬಹುದು ಅಂತಂದ್ರೆ ಅಲ್ಲಿ ಈ ಕಂಪನಿಯವರು ಆಡಳಿತ ಮಂಡಳಿಯ ಸದಸ್ಯರೇನಿರ್ತಾರೆ ಆ ಆಡಳಿತ ಮಂಡಳಿಯ ಸದಸ್ಯರಲ್ಲಿ ಇವರನ್ನು ಕೂಡ ಏನಪ್ಪಾ ಅಂದ್ರೆ ಒಬ್ಬ ಕಾರ್ಮಿಕರನ್ನ ನೇಮಕ ಮಾಡ್ಕೋಬೇಕು ಆಡಳಿತ ಮಂಡಳಿಯ ಸದಸ್ಯರಲ್ಲಿ ಅಂತ ಹೇಳ್ಬಿಟ್ಟು ತಿಳಿಸಿಕೊಡುತ್ತೆ. ಒಂದು ಉತ್ತಮವಾಗಿರುವಂತ ವಿಚಾರ ಇದು. ಯಾಕಂತಂದ್ರೆ ನಮ್ದು ಸಮಾಜವಾದಿ ಅಂತ ಒಂದು ಪದವನ್ನ ಬಳಸ್ತೀವಿ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ, ಸಮಾಜವಾದಿ ರಾಷ್ಟ್ರ ಅಂತ ಹೇಳ್ಬಿಟ್ಟು. ಅಂದ್ರೆ ಬಡವರು ಬಡವರಾಗಿ ಉಳಿಯುವುದು, ಶ್ರೀಮಂತರು ಶ್ರೀಮಂತರಾಗಿ ಉಳಿಯುವುದು ಬಂಡವಾಳಶಾಹಿಗಳಲ್ಲಿ. ಆದ್ರೆ ಸಮಾಜವಾದಿ ಏನ್ ಹೇಳತ್ತಪ್ಪ ಅಂತಂದ್ರೆ ಬಡವರು ಮತ್ತು ಶ್ರೀಮಂತರ ಮಧ್ಯದಲ್ಲಿ ಈಕ್ವಾಲಿಟಿ ತರೋದಂತೇಳಿ. ಶ್ರೀಮಂತ ಬಡವನೂ ಆಗ್ಬಹುದು, ಬಡವ ಶ್ರೀಮಂತನೂ ಆಗ್ಬಹುದು. ಅಂದ್ರೆ ಇಲ್ಲಿ ಸಮಾನತೆಯನ್ನ ಕಲ್ಪಿಸಿಕೊಡುವಂತದ್ದು. ಆ ನಿಟ್ಟಿನಲ್ಲಿ 43ನೇ ಕಲಂ ಹೇಳುವಂತೆ ಕಾರ್ಮಿಕರಿಗೆ ವಿಶೇಷವಾದಂತಹ ಸೌಲಭ್ಯವನ್ನ ನೀಡುವುದರಿಂದಾಗಿ ಕಾರ್ಮಿಕರ ಜೀವನ ಸುಧಾರಣೆ ಆಗತ್ತೆ. ಕಾರ್ಮಿಕರ ಜೀವನ ಮಟ್ಟ ಸುಧಾರಣೆಯ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಕಾರ್ಮಿಕರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ರೀತಿಯ ಅವಶ್ಯಕತೆಗಳು ಪೂರೈಕೆಯಾದರೆ ದುಡಿಯುವ ವೇಗ ಹೆಚ್ಚುತ್ತೆ. ದುಡಿಯುವ ವೇಗ ಹೆಚ್ಚಿದಂತೆ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಏನಪ್ಪಾ ಅಂದ್ರೆ ಹೆಚ್ಚಾಗುತ್ತೆ ಅನ್ನೋದೇನು 43ನೇ ಕಲಂ ತಿಳಿಸಿಕೊಡುತ್ತೆ. ಇನ್ ಕಲಂ 44 ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಹೇಳುತ್ತೆ. ಏಕರೂಪದ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಬೇಕು ಅಂತ. ಈಗ ಭಾರತ ಸಂವಿಧಾನ ಜಾರಿಯಾಗಿದ್ದೆ, ಭಾರತ ಸಂವಿಧಾನದ ಆಧಾರವಾಗಿನೇ ನಾವು ಬದುಕ್ತಾ ಇದ್ದೀವಿ. ಆದರೂ ಕೂಡ ಇಲ್ಲೇನಿದೆ ಅಂತಂದ್ರೆ ಈ ವಿವಾಹ ಪದ್ಧತಿ ಮತ್ತು ಧಾರ್ಮಿಕ ಪದ್ಧತಿ ಅಂತ ಬಂದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಭಿನ್ನತೆಗಳನ್ನ ನಾವು ಕಾಣ್ತೀವಿ. ಹಿಂದೂ ವಿವಾಹ ಕಾಯ್ದೆ ಬೇರೆ ಬರುತ್ತೆ, ಇಸ್ಲಾಂ ವಿವಾಹ ಕಾಯ್ದೆ ಬೇರೆ ಬರುತ್ತೆ, ಕ್ರಿಶ್ಚಿಯನ್ ವಿವಾಹ ಕಾಯ್ದೆ ಬೇರೆ ಬರುತ್ತೆ. ಇವುಗಳ ಆಧಾರದ ಮೇಲೆ ನೋಡಲಾಗಿ ಕೆಲವೊಂದಿಷ್ಟು ಕನ್ಫ್ಯೂಷನ್ಗಳು ಬಹಳಷ್ಟು ಕ್ರಿಯೇಟ್ ಆಗುತ್ತೆ. ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಅವಾಗ ಏನಾಗ್ಬಿಡುತ್ತಪ್ಪ ಅಂತಂದ್ರೆ ಈ ಇಸ್ಲಾಮಿಯರಿಗಾಗಿ ಶಹರಿಯತ್ ಕಾನೂನು, ಸಿವಿಲ್ ಕೋಡ್ಗಳು ಏನಪ್ಪಾ ಅಂತಂದ್ರೆ ಇಲ್ಲಿ ಸಿವಿಲ್ ಕೋಡ್ಸ್ ಅಂತ ಬಂದಾಗ ಏನಾಗಿರುತ್ತೆ ಸರ್ವರಿಗೂ ಸಮಾನವಾಗಿರುವಂತ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕಂತ ಹೇಳುತ್ತೆ. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಜಿಜ್ಞಾಸೆಗಳಿದೆ, ಅವುಗಳನ್ನ ಹೋಗಲಾಡಿಸಬೇಕು. ಎಲ್ಲರಿಗೂ ಒಂದೇ ಕಾನೂನು ತರಬೇಕು ಅನ್ನೋದು, ಎಲ್ಲರಿಗೂ ಒಂದೇ ಕಾನೂನು, ಏಕರೂಪದ ನಾಗರಿಕ ಸಂಹಿತೆ ಜಾರಿಗೆ ತರಬೇಕು ಅನ್ನೋದಿದೆ. ನೋಡಿ, ತ್ರಿವಳಿ ತಲಾಕ್ ರದ್ದುಗೊಳಿಸಿದ್ರು. ತ್ರಿವಳಿ ತಲಾಕ್ ರದ್ದುಗೊಳಿಸೋದಕ್ಕಿಂತ ಪೂರ್ವದಲ್ಲಿದ್ದಂತ ಸಮಸ್ಯೆ ಹೆಂಗಿತ್ತು ಅಂದ್ರೆ ಹಿಂದೂ ಆಗಿರ್ಲಿ ಕ್ರಿಶ್ಚಿಯನ್ ಆಗಿರ್ಲಿ ಮದುವೆ ಆದ ನಂತರ ಅವರ ಮಧ್ಯದೊಳಗೆ ಹೊಂದಾಣಿಕೆ ಇಲ್ಲದೆ ಅಥವಾ ಇನ್ನು ಯಾವುದೋ ಅನ್ಯ ಕಾರ್ಯ ಏನಪ್ಪಾ ಅಂದ್ರೆ ಸಮಸ್ಯೆಗಳಿಂದಾಗಿ ವಿಚ್ಛೇದನ ಪಡಿಬೇಕಾದ್ರೆ ಕೋರ್ಟಿನ ಮೆಟ್ಲೇರಬೇಕು. ಕೋರ್ಟಿನ ಮೆಟ್ಲೇರಿದಾಗ ಕೋರ್ಟು ಇವರ ಸಮಸ್ಯೆಯನ್ನ ಆಲಿಸಿ ಅದನ್ನ ಇವರನ್ನ ವಿಚ್ಛೇದನ ಮಾಡಬೇಕಂತ ವಿಚಾರ ಮಾಡ್ತಿದ್ದಿಲ್ಲ, ಕೂಡಿಸ್ಬೇಕಂತ ನೋಡ್ತಿತ್ತು. ಇವರು ಕೂಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಂದಾಗ ಇವರ ಬದುಕಿಗೆ ಏನಪ್ಪಾ ಅಂತಂದ್ರೆ ಜೀವನ ನಿರ್ವಹಣೆಗೆ ಏನ್ ಸಿಗಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಜೀವನ ನಿರ್ವಹಣೆ ಕೊಡಬೇಕು ಅಂತ ಹೇಳಿ ಇವರಿಬ್ಬರಿಗೆ ಏನಪ್ಪಾ ಅಂತಾರೆ ಸಪರೇಟ್ ಆಗಿ ಬದುಕಲು ಅವಕಾಶ ಮಾಡಿಕೊಡ್ತಿತ್ತು. ಬಟ್ ಇಸ್ಲಾಂ ವಿವಾಹ ಕಾಯ್ದೆಯಲ್ಲಿ ಏನ್ ಬರ್ತಿತ್ತು ಅಂದ್ರೆ ತ್ರಿವಳಿ ತಲಾಕ್ ಅಂದ್ರೆ 3 ಸರ್ತಿ ತಲಾಕ್ ಅಂತ ಹೇಳಿಬಿಟ್ರೆ ಸಾಕು, ಅವ್ರೇನಪ್ಪಾ ಅಂದ್ರೆ ವಿವಾಹ ರದ್ದಾಗ್ತಿತ್ತು, ವಿಚ್ಛೇದನ ಆಗ್ತಿತ್ತು ಅಂತ. ಅವಾಗ ಕೆಲವೊಂದಿಷ್ಟು ಮಹಿಳೆಯರಿಗೆ ಅನ್ಯಾಯ ಆದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ಕೋರ್ಟಿನ ಮೆಟ್ಲೇರಿದ್ರು. ಕೋರ್ಟ್ ಇವರ ವಿಚಾರವನ್ನೇನಪ್ಪಾ ಅಂದ್ರೆ ಮಾನ್ಯತೆ ಪಡಿತು. ಇಲ್ಲಿ ಪರ ವಿರೋಧ ಎಲ್ಲಾ ಚರ್ಚೆಗಳು ನಡೆದು ಅಂತಿಮವಾಗಿ ಏನಪ್ಪಾ ಅಂದ್ರೆ ತ್ರಿವಳಿ ತಲಾಕ್ ರದ್ದಾಯ್ತು. ಅಂದ್ರೆ ಇಲ್ಲಿ ಹೇಳ್ತಾ ಇರೋದಿಷ್ಟೇ, ಒಂದೇ ದೇಶದ ಗಾಳಿಯನ್ನ ಸೇವನೆ ಮಾಡ್ತೀವಿ, ಒಂದೇ ದೇಶದ ನೀರನ್ನ ಕುಡಿತೀವಿ, ಒಂದೇ ಸಂವಿಧಾನದ ಅಡಿಯಲ್ಲೇ ಬದುಕ್ತಾ ಇರುವಾಗ ಒಂದೇ ರೀತಿಯ ಕಾನೂನುಗಳು ನಮಗೆ ಬರಲಿ ಅನ್ನೋ ಉದ್ದೇಶದಿಂದ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ತರಬೇಕು ಅಂತ ಹೇಳುತ್ತೆ. ಯಾವುದು ಕಲಂ 44. ಇದನ್ನು ಜಾರಿಗೊಳಿಸಿದಂತಹ ಮೊದಲ ರಾಜ್ಯ ಯಾವುದಿದೆ ಅಂತಂದ್ರೆ ಗೋವಾ. ಗೋವಾದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಜಾರಿಗೆ ತಗೊಂಡ್ಬಂದಿದ್ದಾರೆ. ಕಲಂ 45 ಹೇಳುತ್ತೆ 1 ರಿಂದ 6 ವರ್ಷ ಅಥವಾ 0 ದಿಂದ 6 ವರ್ಷದ ಮಕ್ಕಳಿಗೆ ಏನಪ್ಪಾ ಅಂತಾರೆ ಶಿಕ್ಷಣವನ್ನ ಕೊಡುವುದು ಅವರ ಪಾಲಕರ ಜವಾಬ್ದಾರಿ. ಅಂದ್ರೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಅಂತ ಕರಿತೀವಿ. ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಅವರ ತಂದೆ ತಾಯಿಗಳು ಅಥವಾ ಪಾಲಕರು ಕೊಡಬೇಕು ಅನ್ನೋದನ್ನು ತಿಳಿಸಿಕೊಡುತ್ತೆ. ಆಕ್ಚುಲ್ ಆಗಿ ಪ್ರಾಥಮಿಕ ಹಂತದಿಂದ ಶಾಲೆಯನ್ನ ಕಲಿಯೋದು ಮೊದಲಿನಿಂದಲೂ ಇತ್ತು. ಯಾಕಂದ್ರೆ ನಮ್ಮಲ್ಲಿ ಆಶ್ರಮ ವ್ಯವಸ್ಥೆ ಇದ್ದಾಗ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಇದ್ದಾಗ ಆ ನಮ್ಮ ಏನು ಏಜಿನ ಅಥವಾ ನಮ್ಮ ವಯೋಮಾನಕ್ಕೆ ಅನುಗುಣವಾಗಿ ಶಿಕ್ಷಣ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಈ ಪ್ರೀ ಪ್ರೈಮರಿ ಅಂತ ಬಂತು,
ಪ್ರೈಮರಿಗಿಂತ ಪೂರ್ವದಲ್ಲಿ ಪ್ರೀ ಪ್ರೈಮರಿ, ನರ್ಸರಿ ಅಂತ ಏನೆಲ್ಲ ಬಂದು ಅವುಗಳನ್ನ ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಕೊಡ್ಲೇಬೇಕು ಅಂತ ಹೇಳಲ್ಲ, ಕೊಡಬೇಕು ಅಂತ ಹೇಳುತ್ತೆ. ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಹೋಗಕ್ಕೆ ಅವಕಾಶ ಇಲ್ಲ. ಆದರೆ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಅಂತ 21A ಅಡಿಯಲ್ಲಿ ಏನ್ ಕಲಂ ಬರುತ್ತೆ, ಅವಾಗ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಲಿಲ್ಲ ಅಂದ್ರೆ ಅದು ಕಾನೂನಿನ ಪ್ರಕಾರ ಏನಾಗುತ್ತಪ್ಪ ಅಂದ್ರೆ ಸಂವಿಧಾನದ ಉಲ್ಲಂಘನೆ ಆಗುತ್ತೆ. ಅವಾಗ ಏನ್ ಮಾಡ್ಬೋದು ಅಂದ್ರೆ ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡ್ಲಕ್ ಬರುತ್ತೆ. ಬಟ್ ಇಲ್ಲಿ 1ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಅಥವಾ 0ರಿಂದ 6 ವರ್ಷದ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಶಾಲೆ ಕಲಿಸ್ಲಿಲ್ಲ ಅಂತ ಕೋರ್ಟಿಗೆ ಹೋಗ್ತೀನಿ ಅಂತಂದ್ರೆ ಕೋರ್ಟ್ ಇದನ್ನ ಮಾನ್ಯ ಮಾಡಲ್ಲ. ಕಾರಣ ಏನಪ್ಪಾ ಅಂದ್ರೆ ಇದು ಕಲಿಸಬಹುದು, ಬಿಡಬಹುದು. ಇದು ಏನಪ್ಪಾ ಅಂದ್ರೆ ರಾಜನೀತಿ ನಿರ್ದೇಶಕ ತತ್ವದಲ್ಲಿ ಅಳವಡಿಕೆ ಮಾಡಿದ್ದಾರೆ. ಇದಾದ ನಂತರ ಕಲಂ 46 ಹೇಳುತ್ತೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಸರ್ಕಾರ ವಿಶೇಷವಾದಂತಹ ಸೌಲಭ್ಯವನ್ನ ನೀಡಬೇಕು. ಎಸ್ ಅಫ್ಕೋರ್ಸ್ ಇವತ್ತು ರಿಸರ್ವೇಶನ್ ಇದೆ, ಅದರ ಜೊತೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಏನಪ್ಪಾ ಅಂತಂದ್ರೆ ಮೀಸಲಾತಿ ನೀಡುವುದರ ಜೊತೆಯಲ್ಲಿ ಆ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಕನ್ಸೆಷನ್ ಕೂಡ ಕೊಡ್ತಿದ್ದಾರೆ. ಫೀ ಕನ್ಸೆಷನ್ಸ್ ಇದೆ ಮತ್ತು ಅವರಿಗೆ ಉದ್ಯೋಗಗಳಲ್ಲಿ ಮೀಸಲಾತಿ ಇದೆ. ಅದಾದ ನಂತರ ಎಲ್ಲಾ ಹಂತಗಳಲ್ಲಿ ಕೂಡ ಅವರ ಬದುಕು ಕಟ್ಟಿಕೊಳ್ಳುವುದಕ್ಕಾಗಿ ಮತ್ತು ಸಮಾನತೆಯನ್ನ ಕಲ್ಪಿಸಿಕೊಡಬೇಕು ಅನ್ನೋ ದೃಷ್ಟಿಯಿಂದ ಏನಪ್ಪಾ ಅಂದ್ರೆ ಭಾರತ ಸಂವಿಧಾನ ಇದನ್ನ ಅಳವಡಿಸಿಕೊಂಡಿದೆ. ಕಲಂ 46 ಹೇಳುತ್ತೆ. ಕಲಂ 47 ಏನ್ ಹೇಳುತ್ತೆ ಅಂದ್ರೆ ಮದ್ಯಪಾನದಂತಹ ಮತ್ತು ಅಪಾಯಕಾರಿಯಾಗಿರುವಂತಹ ಡ್ರಗ್ಸ್, ಗಾಂಜಾ, ಚರಸ್ನಂತಹ ಅಪಾಯಕಾರಿ ಪಾನೀಯಗಳನ್ನ ಮತ್ತು ತರಿಸುವ ಪದಾರ್ಥಗಳನ್ನ ನಿಷೇಧ ಮಾಡಬೇಕು ಅಂತ ಹೇಳುತ್ತೆ. ಅಂದ್ರೆ ಇವು ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಅಲ್ಲ, ಇಡೀ ಸಮಾಜವನ್ನ ಹಾಳು ಮಾಡುತ್ತೆ ಅನ್ನೋದು ಆ ದೃಷ್ಟಿಕೋನದಲ್ಲಿ ಅವರು ಹೇಳಿದ್ದು. ಅಂದ್ರೆ ಕುಡಿಯುವಂತ ವ್ಯಕ್ತಿ ತಾನು ಮಾತ್ರ ಕುಡಿತೀನಿ ಅನ್ನೋದಲ್ಲ, ಅದ್ರ ಜೊತೆಯಲ್ಲಿ ತಮ್ಮ ಮನೆಯ ಕುಟುಂಬವನ್ನು ಕೂಡ ಏನಪ್ಪಾ ಅಂದ್ರೆ ಹಾಳು ಮಾಡಬಹುದು. ಮನೆಯಲ್ಲಿರುವವರ ನೆಮ್ಮದಿಯನ್ನ ಹಾಳು ಮಾಡಬಹುದು. ಹೌದಾ? ಆ ಕಾರಣದಿಂದಾಗಿ ಏನಪ್ಪಾ ಅಂದ್ರೆ ಕುಡಿತವನ್ನ ಹೋಗಲಾಡಿಸಬೇಕು ಅಂತಂದ್ರೆ ಸಾರಾಯಿ ನಿಷೇಧ ಮಾಡಬೇಕು, ಮದ್ಯಪಾನ ನಿಷೇಧ ಮಾಡಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯವು ಕೂಡ ಮದ್ಯಪಾನವನ್ನ ನಿಷೇಧ ಮಾಡಿದೆ. ಅಂದ್ರೆ 2007 ಜುಲೈ 1 ಏನಪ್ಪಾ ಅಂದ್ರೆ ಮದ್ಯಪಾನ ನಿಷೇಧ ಮಾಡ್ತೈತಿ. ಅಂದ್ರೆ ಸಾರಾಯಿ ನಿಷೇಧ ಆಗಿದೆ. ಹೈಟೆಕ್ ಮದ್ಯ ಏನಪ್ಪಾ ಅಂದ್ರೆ ಮಾರಾಟವಿದೆ. ಸಾರಾಯಿ ನಿಷೇಧ ಮಾಡ್ತೈತಿ, ಹೈಟೆಕ್ ಮದ್ಯವನ್ನ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೈತಿ. ನೀವು ಎಲ್ಲ ನೋಡಿರ್ಬೋದು, ಲಾಕ್ಡೌನ್ ಅಂತ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಮದ್ಯ ಮಾರಾಟ ಬಂದ್ ಆಗಿತ್ತು. ಯಾವಾಗ ಮದ್ಯ ಮಾರಾಟಕ್ಕೆ ಅವಕಾಶ ಸಿಕ್ತೋ ಜನ ಸೋಷಿಯಲ್ ಡಿಸ್ಟೆನ್ಸ್ ಮರೆತರು, ಫೇಸ್ ಮಾಸ್ಕ್ ಮರೆತರು, ಒಬ್ಬರ ಮೇಲೆ ಒಬ್ರು ಬಿದ್ದು ಕುಡಿಯೋದಕ್ಕೆ ಎಣ್ಣೆನ ಖರೀದಿ ಮಾಡಿದ್ರು. ಇದನ್ನೆಲ್ಲ ನೋಡಿದ್ರೆ ಇದು ಬಂದ್ ಮಾಡೋದು ಅಷ್ಟು ಸುಲಭ ಅಲ್ಲ. ಬಂದ್ ಮಾಡಿದ್ರೆ ಎಷ್ಟು ಜನ ಬದುಕ್ತಾರೋ ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ. ಆದ್ರೆ ಸಾರಾಯಿಯನ್ನ ನಿರ್ಬಂಧ ಮಾಡಿ ನಿಷೇಧಿಸಿದ ಮೊದಲ ರಾಜ್ಯ ಯಾವ್ದಪ್ಪ ಅಂದ್ರೆ ಮಹಾರಾಷ್ಟ್ರ ಆಗುತ್ತೆ. ಕರ್ನಾಟಕದಲ್ಲಿ 2007 ಜುಲೈ 1 ಏನಪ್ಪಾ ಅಂತಂದ್ರೆ ಸಾರಾಯಿಯನ್ನ ನಿಷೇಧ ಮಾಡಲಾಗಿದೆ. ಇನ್ ಕಲಂ 48 ಹೇಳುತ್ತೆ ಕೃಷಿ ಮತ್ತು ಗೋಹತ್ಯೆ ನಿಷೇಧ. ಪ್ರಾಚೀನ ಕಾಲದಿಂದಲೂ ಮತ್ತು ಆದರ್ಶನೀಯ ಅನ್ನೋ ದೃಷ್ಟಿಯಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ಗೋವುಗಳ ಹತ್ಯೆ ಮಾಡೋದನ್ನ ಏನಪ್ಪಾ ಅಂದ್ರೆ ನಿಷೇಧ ಮಾಡಿದೆ. ನಿಷೇಧ ಮಾಡಬೇಕು ಅಂತ ಹೇಳುತ್ತೆ. ಅದ್ರ ಜೊತೆಯಲ್ಲಿ ಕೃಷಿ, ವೈಜ್ಞಾನಿಕ ಕೃಷಿ ಬಗ್ಗೆ ಹೇಳುತ್ತೆ. ಯಾಕಂದ್ರೆ ಕೃಷಿ ಇದ್ದಲ್ಲಿ ಖುಷಿ. ಹೇಳಿ ಕೇಳಿ ಭಾರತ ಹಳ್ಳಿಗಳ ರಾಷ್ಟ್ರ. ಹಳ್ಳಿಗಳ ಮೂಲ ಉದ್ಯೋಗ ಅಂತಂದ್ರೆ ಬೇಸಾಯ. ಸೊ ಬೇಸಾಯ ಮಾಡುವಂತಹ ಜನರು ಇರುವಂತಹ ಇಲ್ಲಿ ಕೃಷಿಗೆ ಬೇಕಾದಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳುತ್ತೆ ಮತ್ತು ಗೋಹತ್ಯೆಯನ್ನ ನಿಷೇಧ ಮಾಡಬೇಕು ಅಂತ ತಿಳಿಸಿಕೊಡುತ್ತೆ. ಇನ್ ಕಲಂ 48A ಹೇಳುತ್ತೆ ಪರಿಸರ ಸಂರಕ್ಷಣೆ ಮತ್ತು ಸುಧಾರಣೆ ಮತ್ತು ಅರಣ್ಯ ವನ್ಯಜೀವಿಗಳ ರಕ್ಷಣೆ. ಪರಿಸರ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಪರಿಸರ ನಮ್ಮೆಲ್ಲ ಒಂದು ಆಸ್ತಿ. ಅದೆಲ್ಲವನ್ನು ರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ, ಗುರುತರವಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಆ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆಯನ್ನು ಮಾಡುವುದರ ಮೂಲಕ ಪರಿಸರವನ್ನ ಚೆನ್ನಾಗಿಟ್ಕೊಂಡು ಆರೋಗ್ಯವಂತರಾಗಿ ಬದುಕಬೇಕು ಅಂತ ಹೇಳುತ್ತೆ. ಅದನ್ನು ಸುಧಾರಣೆ ಮಾಡಬೇಕು ಅಂದ್ರೆ ಕಾಡುಗಳನ್ನ ನಾಶ ಮಾಡೋದನ್ನ ನಿಲ್ಲಿಸಬೇಕು, ಅರಣ್ಯವನ್ನ ಉಳಿಸಬೇಕು, ಅರಣ್ಯ ಜೀವಿಗಳನ್ನ ಉಳಿಸಬೇಕು. ಕಾಡು ನಾಶ ಆದಷ್ಟು ಬರಗಾಲ ಜಾಸ್ತಿ ಆಗ್ತೈತಿ, ಬರಗಾಲ ಜಾಸ್ತಿ ಆದಷ್ಟು ಬದುಕು ಕಷ್ಟ ಆಗ್ತೈತಿ, ಬದುಕು ಕಷ್ಟ ಆಯ್ತು ಅಂತಂದ್ರೆ ವಿನಾಶ ಹತ್ರ ಬಂದು ಕೂಡ್ತೈತಿ. ಆ ನಿಟ್ಟಿನಲ್ಲಿ ಸಮೃದ್ಧವಾದಂತಹ ರಾಷ್ಟ್ರ ನಿರ್ಮಾಣ ಮಾಡಬೇಕಾಗಿತ್ತು ಅಂತಂದ್ರೆ ಪರಿಸರ ಸಂರಕ್ಷಣೆ, ಸುಧಾರಣೆ, ಅರಣ್ಯ ವನ್ಯಜೀವಿಗಳ ರಕ್ಷಣೆ ಇವೆಲ್ಲ ನಮ್ಮ ಹೊಣೆ ಆಗ್ತೈತಿ ಅನ್ನೋದೇನಪ್ಪಾ ಅಂದ್ರೆ ಕಲಂ 48A ತಿಳಿಸಿಕೊಡುತ್ತೆ. ಇನ್ನು
ಕಲಂ 49 ಏನ್ ಹೇಳುತ್ತೆ ಅಂದ್ರೆ ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕ ಸ್ಥಳಗಳ ಮತ್ತು ವಸ್ತುಗಳ ರಕ್ಷಣೆ ಮಾಡಬೇಕು, ಅದೆಲ್ಲ ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಅಂತ ಹೇಳ್ಬಿಟ್ಟು. ಆಸ್ ಆಫ್ ಕೋರ್ಸ್ ಸ್ಮಾರಕಗಳು ಅಂತಂದ್ರೆ ಕೇವಲ ಕಲ್ಲಿನ ಗೋಡೆಗಳಲ್ಲ, ಸ್ಮಾರಕಗಳು ಅಂತಂದ್ರೆ ಕೇವಲ ಯಾರು ನಿರ್ಮಿಸಿದ ಸೌಧಗಳಲ್ಲ, ಸ್ಮಾರಕಗಳು ಅಂತಂದ್ರೆ ಕೇವಲ ಪ್ರೇಕ್ಷಣೀಯ ಸ್ಥಳಗಳು ಮಾತ್ರವಲ್ಲ, ಸ್ಮಾರಕಗಳು ಇತಿಹಾಸ, ಸ್ಮಾರಕಗಳು ನಮ್ಮ ಪರಂಪರೆ, ಸ್ಮಾರಕಗಳು ನಮ್ಮವರ ನೆನಪುಗಳು, ಸ್ಮಾರಕಗಳು ಹಿಂದೆ ನಮ್ಮವರು ನಮಗಾಗಿ ಉಳಿಸಿ ಹೋದಂತಹ ಕನಸುಗಳು. ಇವುಗಳನ್ನ ರಕ್ಷಣೆ ಮಾಡಬೇಕಾಗಿದ್ದು ನಮ್ಮ ಜವಾಬ್ದಾರಿ. ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಇವತ್ತು ಹೈಟೆಕ್ ಆಗಿದ್ದೀವಿ, ಅಡ್ವಾನ್ಸ್ಡ್ ಆಗಿದ್ದೀವಿ, ಸೈನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಫಾರ್ವರ್ಡ್ ಆಗಿದ್ದೀವಿ. ಆದರೆ ಫಾರ್ವರ್ಡ್ ಆಗಿರುವಂತ ನಾವುಗಳು ಗೋಲ್ ಗುಂಬಜ್ನ ಕಟ್ಟಕ್ಕೆ ಹೋಗ್ತೀನಿ ಅಂತಂದ್ರೆ ಅಂತ ಮಜಬೂತ್ ಆಗಿರುವಂತ ಕಟ್ಟಡವನ್ನ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ವಿದೌಟ್ ಮಷಿನರೀಸ್ ಬಳಸಿಕೊಂಡು, ಮಷಿನರಿಗಳೇ ಇಲ್ಲದೆ ಮ್ಯಾನ್ ಪವರ್ ಅನ್ನ ಬಳಸಿಕೊಂಡು ಏನಪ್ಪಾ ಅಂದ್ರೆ ಗೋಲ್ ಗುಂಬಜನ್ನ ನಿರ್ಮಾಣ ಮಾಡ್ತಾರೆ. ಎಂತ ಅದ್ಭುತವಾದಂತ ಕಟ್ಟಡ ರೀ ಅದು. ಗೋಲ್ ಗುಂಬಜನ್ನ ನಿರ್ಮಾಣ ಮಾಡ್ತಾರೆ. ಅದಾದ ನಂತರ ಗೋಲ್ ಗುಂಬಜನ್ನ ಇಲ್ಲಿರುವಂತ ಆರ್ಕಿಟೆಕ್ಟ್ ಮಲಿಕ್ ಸಂದಲ್ ಹಾಕಿಕೊಟ್ಟಂತ ಯೋಜನೆ ಅನ್ವಯ, ಪ್ಲಾನಿಂಗ್ ಅನ್ವಯ ಏನಪ್ಪಾ ಅಂದ್ರೆ ಗೋಲ್ ಗುಂಬಜ್ ನಿರ್ಮಾಣ ಆಗುತ್ತೆ. ಅಲ್ಲಿ ಇಸ್ತಾದ್ ಇಸಾ ಅನ್ನುವಂಥವ್ನೇನಪ್ಪಾ ಅಂದ್ರೆ ಹಾಕಿಕೊಟ್ಟಂತ ಪ್ಲಾನಿಂಗ್ ಅನ್ವಯ ಏನಪ್ಪಾ ಅಂತಂದ್ರೆ ತಾಜ್ ಮಹಲ್ ನಿರ್ಮಾಣ ಆಗುತ್ತೆ. ದೆಹಲಿ ಒಳಗೆ ಹೋದ್ರೆ ಕುತುಬ್ ಮಿನಾರ್, ಔರಂಗಾಬಾದ್ ಹೋದ್ರೆ ಬೇಬಿಕಾ ಮಕ್ಬರ, ಬಿಜಾಪುರದಲ್ಲೇ ಏನಪ್ಪಾ ಅಂತಂದ್ರೆ ಸಾಕಷ್ಟು ನಾವು ಏನ್ ಸ್ಮಾರಕಗಳನ್ನ ನೋಡ್ತೀವಿ. ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೆಸ್ಕೊಳ್ಳುವಂತಹ ಯಾವುದನ್ನ, ಇಬ್ರಾಹಿಂ ರೋಜಾವನ್ನ ನೋಡ್ತೀವಿ. ಹೌದಾ? ಹೀಗೆ ಬಹಳಷ್ಟು ಸ್ಮಾರಕಗಳನ್ನ ನಾವು ನೋಡ್ತೀವಿ. ಇನ್ನು ಹಂಪಿ ಕಾಲಿಟ್ರೆ ಅಂತೂ ವಿಜಯನಗರ ಸಾಮ್ರಾಜ್ಯದ ಕಥೆಯನ್ನೇ ಬಿಚ್ಚಿಕೊಡುತ್ತೆ. ಒಂದಕ್ಕಿಂತ ಒಂದು ಅದ್ಭುತವಾಗಿರುವಂತಹ ವಿಜಯ ವಿಠಲ ಸ್ವಾಮಿ ದೇವಾಲಯ ಇಟ್ಕೊಂಡು ನೀವು ಯಾವ್ದನ್ನ ನೋಡ್ತೀರಿ ನೋಡಿ. ಅಜರಾಮಸ್ವಾಮಿ ದೇವಾಲಯ, ಸಾಸಿವೆ ಕಾಲು ಗಣಪತಿ, ಇವು ಎಲ್ಲವುಗಳನ್ನ ನೋಡ್ತಿರ್ಬೇಕಾದಂತ ಟೈಮಲ್ಲಿ ನಮಗೆ ಅದ್ಭುತ ಅನ್ಸುತ್ತೆ. ಬೇಲೂರಿಗೆ ಹೋದ್ರೆ ಚನ್ನಕೇಶವ ದೇವಾಲಯ, ದೇವಾಲಯಗಳ ಭಾವಗೀತೆ ಅಂತ ಕರೀತಾರೆ. ಅದ್ಭುತವಾಗಿರುವಂತ ಕೆತ್ತನೆ ಇದೆ. ಇವೆಲ್ಲವುಗಳನ್ನು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ನಾವು ಅದನ್ನ ಉಳಿಸಿಕೊಂಡು ಬೆಳೆಸ್ಕೊಂಡು ಮುಂದಿನ ಪೀಳಿಗೆ ಕೊಡಬೇಕಾದಂತ ಗುರುತರವಾದಂತ ಜವಾಬ್ದಾರಿ ಇದೆ. ಇನ್ನು ರಾಷ್ಟ್ರೀಯ ಮಹತ್ವವುಳ್ಳಂತ ಸ್ಥಳಗಳಿದೆ, ವಸ್ತುಗಳಿದೆ ನಮ್ಮಲ್ಲಿ, ಅವುಗಳನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಹೌದಾ? ಕೆಲವೊಂದು ಮಣ್ಣಿನಲ್ಲಿ ಕಾಲಿಟ್ರೆ ನಿಜಕ್ಕೂ ರೋಮಾಂಚನ ಅನ್ಸುತ್ತೆ. ಗರಗದ ಮಣ್ಣಿನಲ್ಲಿ ಕಾಲಿಟ್ರೆ ದೇಶಾಭಿಮಾನ ಮೈಮೆತ್ತಿಕೊಳ್ಳುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ನಾಡಿನಾದ್ಯಂತ ಹಾರಿಸುವಂತ ತ್ರಿವರ್ಣ ಧ್ವಜವನ್ನ ನೇಯುವಂತಹ ಒಂದು ಏಕೈಕ ನಗರ ಯಾವ್ದಪ್ಪ ಅಂದ್ರೆ ಗರಗ. ಆ ಗರಗಕ್ಕೆ ಕಾಲಿಟ್ಟೇವಪ್ಪ ಅಂತಂದ್ರೆ ಏನೋ ಗೊತ್ತಿಲ್ಲ, ರೋಮಾಂಚನ ಅನ್ಸುತ್ತೆ. ಹೌದಾ? ಹಾಗೆ ಸಾವರ್ಕರ್ ಅವರು ಹುಟ್ಟಿದ ಊರಿಗೆ ಕಾಲಿಟ್ಟಾಗ ಏನೋ ಒಂದು ಗೊತ್ತಿಲ್ಲ, ನಾನು ಒಬ್ಬ ಧೀಮಂತ ನಡೆದಾಡಿದಂತ ನಾಡಿನಲ್ಲಿ ನಾನು ನಡೀತಾ ಇದ್ದೀನಿ ಅನ್ನೋಂತ ಬಹಳ ಖುಷಿ ಅನ್ಸುತ್ತೆ. ಹೀಗಿರ್ಬೇಕಾದ್ರೆ ಅವೆಲ್ಲವುಗಳನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ, ಹೊಣೆ ಯಾರ ಮೇಲಿದೆ ಅಂತಂದ್ರೆ ಪ್ರತಿಯೊಬ್ಬ ಭಾರತೀಯನ ಮೇಲೆ ಇದೆ. ಅದನ್ನ ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಯಾವ್ದು ತಿಳಿಸ್ಕೊಡುತ್ತೆ ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವ ಹೇಳುತ್ತೆ. ಎಷ್ಟನೇ ಕಲಮು? 49ನೇ ಕಲಮು. ಕಲಂ 50 ಹೇಳುತ್ತೆ ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಬೇರ್ಪಡಿಸಬೇಕು ಅಂತ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗವನ್ನ ನೋಡ್ತೀವಿ. ಶಾಸನಗಳನ್ನ ರಚನೆ ಮಾಡುವಂತ ಅಂಗ ಶಾಸಕಾಂಗವಾದರೆ, ರಚನೆಯಾದಂತ ಶಾಸನಗಳು ಕಾರ್ಯರೂಪಕ್ಕೆ ತರುವಂತ ಅಂಗ ಕಾರ್ಯಾಂಗವಾಗಿರುತ್ತೆ. ಈ ಶಾಸಕಾಂಗ ಕಾರ್ಯಾಂಗಗಳು ತಪ್ಪು ಮಾಡಿದ್ರೆ ಅದನ್ನ ತಡೆಯುವಂತದಕ್ಕಾಗಿ ಒಂದು ಅಂಕುಶ ಬೇಕು. ಅಂಕುಶ ಇರಲಿಲ್ಲ ಅಂದ್ರೆ ಆನೆ ಮನಸ್ಸೋ ಇಚ್ಛೆ ಓಡಾಡಬಹುದು, ಯಾರನ್ನು ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಹಾನಿ ಮಾಡಬಹುದು. ಅಂತ ಸಂದರ್ಭದಲ್ಲಿ ಅವುಗಳನ್ನ ತಡೆ ಹಿಡಿಯುವುದಕ್ಕಾಗಿ ಏನಪ್ಪಾ ಅಂತ ಏನ್ ಬೇಕು ಅಂತಂದ್ರೆ ಒಂದು ವ್ಯವಸ್ಥಿತವಾಗಿರುವಂತ ನ್ಯಾಯಾಂಗ ಬೇಕು. ಹೀಗಿದ್ದಾಗ ಶಾಸಕಾಂಗ ಕಾರ್ಯಾಂಗದ ಕೈಯಿಂದ ನ್ಯಾಯಾಂಗ ಏನಪ್ಪಾ ಅಂದ್ರೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು. ಸೊ ಭಾರತದ ವ್ಯವಸ್ಥೆಯಲ್ಲಿ ಕೂಡ ಏನಪ್ಪಾ ಅಂದ್ರೆ ನ್ಯಾಯಾಂಗ ಸ್ವತಂತ್ರವಾಗಿದೆ. ಎಲ್ಲಿ ಪ್ರಧಾನಮಂತ್ರಿ ತಪ್ಪು ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ಶಿಕ್ಷೆ ಕೊಡುವಂತದ್ದು ನ್ಯಾಯಾಂಗನೇ. ಒಬ್ಬ ರಾಷ್ಟ್ರಪತಿ ತಪ್ಪು ಮಾಡಿದ್ರು ಕೂಡ ರಾಷ್ಟ್ರಪತಿ ಹುದ್ದೆಯಿಂದ ಕೆಳಗಿಳಿದ ಮೇಲೆ ಅವರಿಗೆ ಶಿಕ್ಷೆ ಕೊಡುವಂತ ಅಧಿಕಾರವು ಕೂಡ ಹೊಂದಿದ್ದೆ ಯಾವುದಪ್ಪ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆನೆ ಹೊಂದಿದೆ. ಹೀಗಾಗಿ ಏನಪ್ಪಾ ಅಂದ್ರೆ 50ನೇ ಕಲಂ ಹೇಳುತ್ತೆ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸಿದಾಗ ಮಾತ್ರ ಏನಪ್ಪಾ ಅಂತಂದ್ರೆ ಯಶಸ್ವಿ ಆಗೋದಕ್ಕೆ ಸಾಧ್ಯ. ಹೌದು, ಆಡಳಿತ ಮಾಡುವವರ ಕೈಯಲ್ಲೇ ನ್ಯಾಯವನ್ನ ಹೇಳೋದಕ್ಕೆ ಕೊಟ್ರಪ್ಪ ಅಂತಂದ್ರೆ ಕಳ್ಳನ ಕೈಯಲ್ಲಿ ಚಾವಿ ಕೊಟ್ಟು ಮನಿ ಕಾಯಿ ಅಂತ ಹೇಳಿದ್ರೆ ಅವನ್ ಏನ್ ಮಾಡ್ತಾನೆ ಅಂತ ನೀವು ವಿಚಾರ ಮಾಡಿ ಅದೇ ತರ ಏನಪ್ಪಾ ಅಂದ್ರೆ ಇವರು ಮಾಡ್ತಾರೆ. ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ಕಾರ್ಯಾಂಗದಿಂದ ನ್ಯಾಯಾಂಗ ಏನಾಗಿರ್ಬೇಕು ಅಂದ್ರೆ ಬೇರ್ಪಡಿಸಬೇಕು ಅಂತ ಎಷ್ಟನೇ ಕಲಂ ಹೇಳುತ್ತೆ? 50ನೇ ಕಲಂ ಹೇಳುತ್ತೆ. ಕಲಂ 51 ಏನ್ ಹೇಳುತ್ತಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಬದ್ಧವಾಗಿರಬೇಕು, ಗೌರವ ಕೊಡಬೇಕು, ಒಪ್ಪಿಗೆ ಸೂಚಿಸಬೇಕು. ಅಂದ್ರೆ ನಮ್ಮಿಂದ ಆಯ್ಕೆಯಾಗಿ ಹೋಗಿರುವಂತ ಜನಪ್ರತಿನಿಧಿಗಳು, ಅದರಲ್ಲಿ ಒಬ್ಬ ನಾಯಕ
ಅವರು ಆಯ್ಕೆ ಮಾಡಿರುವಂತಹ ದೇಶದ ಮುಖಂಡ. ಅಂದಾಗ ಇಲ್ಲಿ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳು ಭಾರತ ದೇಶಕ್ಕೆ ಅನುಕೂಲವಾಗಲಿ ಅನ್ನೋ ಕಾರಣಕ್ಕಾಗಿ ಶಾಸಕಾಂಗದ ಮೂಲಕ, ಕಾರ್ಯಾಂಗದ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಸಂವಿಧಾನದತ್ತವಾಗಿ ನಮ್ಮ ದೇಶಕ್ಕೆ ಅನುಕೂಲಕರವಾಗಿರುವಂತಹ ಅವಶ್ಯಕವಾಗಿರುವಂತಹ ಕೆಲವೊಂದಿಷ್ಟು ಒಪ್ಪಂದಗಳನ್ನ ಮಾಡ್ಕೋತಾರೆ. ಆ ಒಪ್ಪಂದಗಳಿಗೆ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಬದ್ಧರಾಗಿರಬೇಕು, ಗೌರವ ಕೊಡಬೇಕು. ಕಾರಣ ಏನಪ್ಪಾ ಅಂದ್ರೆ ಅದು ದೇಶದ ಅನುಕೂಲಕ್ಕಾಗಿ ಅವರು ಮಾಡಿಕೊಟ್ಟಿರೋದ್ರಿಂದಾಗಿ ಅದನ್ನು ನಾವು ಒಪ್ಪಿಕೊಳ್ಳಲೇಬೇಕು ಅನ್ನೋದೇನಪ್ಪಾ ಅಂತಂದ್ರೆ ಕಲಂ 51 ಹೇಳುತ್ತೆ. ಈ ರೀತಿಯಾಗಿ ನಾವು ನೋಡಲಾಗಿ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಎಷ್ಟು ಅಗತ್ಯವಾಗಿದ್ದವೋ, ಎಷ್ಟು ಅವಶ್ಯಕವಾಗಿವೆಯೋ ಅದೇ ರೀತಿ ಏನಪ್ಪಾ ಅಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳು ಕೂಡ ಅಗತ್ಯವಾಗುತ್ತೆ. ಆದರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ನಾವು ಕೋರ್ಟಿಗೆ ಹೋಗಿ ಅವುಗಳನ್ನು ವಾಪಸ್ ಪಡ್ಕೋತೀವಿ. ಆದರೆ ರಾಜನೀತಿ ನಿರ್ದೇಶಕ ತತ್ವಗಳು ಉಲ್ಲಂಘನೆಯಾದಂತಹ ಸಂದರ್ಭದಲ್ಲಿ ಯಾವುದೇ ಕೋರ್ಟಿಗೆ ಹೋಗ್ಲಿಕ್ಕೂ ಅವಕಾಶವಿಲ್ಲ, ನಾವು ಪ್ರಶ್ನೆ ಮಾಡ್ಲಿಕ್ಕೂ ಅವಕಾಶ ಇಲ್ಲ. ಹಂಗಂತ ಹೇಳ್ಬಿಟ್ಟು ಸುಮ್ಮನೆ ಯಾಕೆ ಕೊಟ್ಟಾರಿ ಅಂತ ಕರೀಲಿಕ್ಕೂ ಆಗಲ್ಲ. ಇವುಗಳೇನಪ್ಪಾ ಅಂತಂದ್ರೆ ಒಂದು ಮಾರ್ಗಸೂಚಿಯಾಗಿದೆ. ಯಾವುದಕ್ಕೆ? ಭಾರತದ ಆಡಳಿತ ವ್ಯವಸ್ಥೆ ಮಾರ್ಗಸೂಚಿಯಾಗಿದೆ. ಸಿಂಪಲ್ ರಾಜನೀತಿ ನಿರ್ದೇಶಕ ತತ್ವಗಳಿಗೂ ಮತ್ತು ಮೂಲಭೂತ ಹಕ್ಕುಗಳಿಗಿರುವ ವ್ಯತ್ಯಾಸ ಇಷ್ಟೇ. ಅದು ನ್ಯಾಯರಕ್ಷಿತವಾದಂತಹ ಹಕ್ಕುಗಳು ಮೂಲಭೂತ ಹಕ್ಕುಗಳಾಗತ್ತೆ. ಇವು ನ್ಯಾಯರಕ್ಷಿತವಲ್ಲದ ಹಕ್ಕುಗಳೇನಪ್ಪಾ ಅಂತಂದ್ರೆ ಯಾವ್ದಾಗತ್ತಪ್ಪ ಅಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳಾಗುತ್ತೆ. ಆದ್ರೆ ಮೂಲಭೂತ ಹಕ್ಕುಗಳು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅಗತ್ಯ ಯಾವುದಕ್ಕೂ ಕೊಡ್ತೀವಿ ಅಂತಂದ್ರೆ ರಾಜನೀತಿ ನಿರ್ದೇಶಕ ತತ್ವಗಳಿಗೂ ಕೊಡ್ತೀವಿ. ಮೂಲಭೂತ ಹಕ್ಕುಗಳು ನಮಗೆ ಏನಪ್ಪಾ ಅಂದ್ರೆ ಹುಟ್ಟಿನಿಂದ ನಮಗೆ ಏನ್ ಕೊಟ್ಬಿಡ್ತಾರೆ ಅಂದ್ರೆ ಭಾರತ ದೇಶದಲ್ಲಿ ಪೌರತ್ವವನ್ನು ಪಡೆದುಕೊಂಡ ದಿನದಿಂದ ನಮಗೆ ಏನ್ ಸಿಗುತ್ತೆ ಅಂತಂದ್ರೆ ಹಕ್ಕುಗಳೆಲ್ಲ ದೊರೆತು ಬಿಡುತ್ತೆ. ಆದರೆ ರಾಜನೀತಿ ನಿರ್ದೇಶಕ ತತ್ವಗಳು ಸರ್ಕಾರದಿಂದ ನಮಗೆ ಕೊಟ್ಟಾಗ ಮಾತ್ರ ಇವುಗಳೇನಾಗ್ತಾವಪ್ಪ ಅಂದ್ರೆ ನಾವು ಬಳಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಂದು ಇಲ್ಲಿ ನಿರ್ದೇಶನ ಮಾಡುತ್ತೆ. ಹಕ್ಕುಗಳಂದ್ರೆ ನಾವು ಆಲ್ರೆಡಿ ಅನುಭವಿಸಬೇಕಾಗತ್ತೆ. ಈ ನಿರ್ದೇಶನ ಮಾಡಿ ಬಂದಿರುವಂತಹವುಗಳನ್ನ ನಾವು ಏನ್ ಪಡ್ಕೋತೀವಲ್ಲ ಅವು ನಿರ್ದೇಶನ ತತ್ವಗಳಾದ್ರೆ ಕಾನೂನಿನ ಮೂಲಕ ನಮಗೆ ದೊರಕಿಸಲ್ಪಟ್ಟಿರುವಂತಹ ಪ್ರತಿಯೊಂದು ಏನಾಗಿದೆ ಅಂದ್ರೆ ಹಕ್ಕುಗಳಾಗುತ್ತೆ. ಹೀಗಾಗಿ ರಾಜನೀತಿ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳು ಬಹಳಷ್ಟು ಅಗತ್ಯತೆಯನ್ನು ಪಡೆದುಕೊಳ್ಳುತ್ತೆ. ಮೂಲಭೂತ ಹಕ್ಕುಗಳು ಇಲ್ಲದೆ ಏನಪ್ಪಾ ಅಂದ್ರೆ ನೆಮ್ಮದಿಯ ಜೀವನವನ್ನು ಮಾಡೋದು ಕಷ್ಟ ಅನ್ನೋದಕ್ಕಿಂತ ಅಸಾಧ್ಯ. ಹಾಗೆ ರಾಜನೀತಿ ನಿರ್ದೇಶನ ತತ್ವಗಳಿಲ್ಲದೆ ಒಂದು ಯಶಸ್ವಿಯಾಗಿರುವಂತಹ ದೇಶವನ್ನ ಮುನ್ನಡೆಸೋದು ಅಸಾಧ್ಯ. ಅಂದ್ರೆ ಇವು ನಿರ್ದೇಶನ ಮಾಡುತ್ತೆ, ದಾರಿ ತೋರಿಸುತ್ತೆ, ನ್ಯಾಯೋಚಿತವಾಗಿರುತ್ತೆ, ಅಭಿವೃದ್ಧಿಯ ಮಾರ್ಗವನ್ನ ಹಾಕಿಕೊಡುತ್ತೆ, ಬದಲಾವಣೆಗೆ ನಮ್ಮನ್ನು ತೆರೆದುಕೊಳ್ಳುವಂತೆ ಮಾಡುತ್ತೆ, ದೇಶ ಭಾಷೆ ಅದರ ಜೊತೆಯಲ್ಲಿ ಆಡಳಿತ ವ್ಯವಸ್ಥೆಯ ಮೇಲೆ ಒಂದು ನಂಬಿಕೆ ಹುಟ್ಟಿಕೊಳ್ಳುವಂತೆ ಮಾಡುತ್ತೆ ಮತ್ತು ನಮ್ಮ ದೇಶವನ್ನ ನಾವು ಸದೃಢಗೊಳಿಸುವಲ್ಲಿ, ನಮ್ಮ ದೇಶವನ್ನ ಪ್ರಬಲಗೊಳಿಸುವಲ್ಲಿ ಇವು ಮಾರ್ಗಸೂಚಿಗಳಾಗುತ್ತೆ. ಹೀಗಾಗಿ ರಾಜನೀತಿ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದ ಅವಿಭಾಜ್ಯ ಅಂಗದಂತೆ ಕಾರ್ಯನಿರ್ವಹಿಸುತ್ತೆ. ಸೊ ಭಾರತ ಸಂವಿಧಾನವನ್ನ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳಿಗೆ ಎಷ್ಟು ನಾವು ಆದ್ಯತೆಯನ್ನು ಕೊಡ್ತೀವಿ, ಹಾಗೆ ರಾಜನೀತಿ ನಿರ್ದೇಶಕ ತತ್ವಗಳು ಕೂಡ ಏನಪ್ಪಾ ಅಂದ್ರೆ ನಮಗೆ ಅಗತ್ಯವಾಗಿರುತ್ತೆ. ಒಟ್ಟು 36ನೇ ಕಲಮಿಂದ 51ನೇ ಕಲಂ ಅಡಿಯಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳನ್ನು ನಮಗೆ ನೀಡಲಾಗಿದ್ದು ಅದರಲ್ಲಿ ಗಾಂಧಿ ತತ್ವಗಳು ಕೂಡ ಏನಪ್ಪಾ ಅಂದ್ರೆ ಸೇರಿಕೊಂಡಿದೆ. ಐರಿಷ್ ದೇಶದಿಂದ ಎರವಲು ಪಡೆದುಕೊಂಡಿದ್ದರೂ ಕೂಡ ಪೂರ್ಣವಾಗಿ ಐರಿಷ್ ದೇಶದ ಒಂದು ವಿಚಾರಧಾರೆಗಳಲ್ಲ, ಇದು ಗಾಂಧಿ ತತ್ವಗಳು ಇರೋದ್ರಿಂದಾಗಿ ಭಾರತೀಯತೆಯನ್ನು ಕೂಡ ಇದರಲ್ಲಿ ಇದೆ. ಹೀಗಾಗಿ ಭಾರತ ಸಂವಿಧಾನದ ಯಶಸ್ಸಿನಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳ ಪಾಲು ಕೂಡ ದೊಡ್ಡದು ಅಂತ ಹೇಳ್ತಾ ಈ ಅಧ್ಯಯನ ಮುಗಿಸ್ತಾ ಇದ್ದೀನಿ. ಮುಂದಿನ ಅಧ್ಯಾಯದೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ. ಅಲ್ಲಿವರೆಗೂ ಈಗ ಕೊಟ್ಟಿರುವಂತಹ ಈ ರಾಜನೀತಿ ನಿರ್ದೇಶಕ ತತ್ವಗಳ ವಿಚಾರಧಾರೆಗಳನ್ನ ಸಮರ್ಪಕವಾಗಿ ಓದಿ ಅಧ್ಯಯನ ಮಾಡಿ ತಿಳಿಯದೇ ಇದ್ರೆ ನನಗೆ ಇನ್ಬಾಕ್ಸ್ ಮಾಡಿ, ನಾನು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೇನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಾನು ಮುಂದಿನ ವಿಡಿಯೋ ತೆಗೆದುಕೊಂಡು ಬರೋವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.